ಹೊತ್ತದೊಳಗ ಬೆಳಗಿನ ಜಾವರದೊಳಗ ಹಗಲು ರಾತ್ರಿ ಅನ್ನದೆ ಇಡೀ ಸುತ್ತಮುತ್ತಲಿನ ಜನ 8 ದಿವಸಗಳಿಂದ ಮಠದಿಂದ ಕಾಯ್ಕೊಂತ ಕುಂತಿದ್ರು. ಶಿವಯೋಗದ ನಿದ್ರೆಯೊಳಗ ಯಾವ ಗುರುವಾರ ದಿವಸ ಬೆಳಗಿನ ಜಾವದೊಳಗೆ ಎದ್ದು ಬಸವಾ 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 ಅಂತ ತಿಳ್ಕೊಂಡು ಇಡೀ ಊರು ಜನ ಏನಾಗ್ತದ, ನಮ್ಮೂರು ದೀಪ ಶಾಂತ ಆಗ್ತದ, ನಮ್ಮೂರಿನ ಮಾಣಿಕ್ಯ ಹೋಗ್ತದ ಅನ್ನುವುದ್ರೊಳಗ ನೋಡುವುದ್ರೊಳಗ ಗರಗದ ಮಡಿವಾಳಪ್ಪನವರ ಪವಿತ್ರ ಆತ್ಮ ಜ್ಯೋತಿ ಭಗವಂತನ ಪಾದ ಸೇರ್ತದೆ ಅನ್ನುವುದಕ್ಕೆ ಪುರಾಣ ಮಹಾಮಂಗಲಗೊಳ್ಳುತ್ತದೆ. ಲಿಂಗದಲ್ಲಿ ಲೀನನಾದ ಲಿಂಗದಲ್ಲಿ ಲೀನನಾದ ಮಂಗಲಾತ್ಮಕ ದೇವನೇ, ಲಿಂಗದಲ್ಲಿ ಲೀನನಾದ ಮಂಗಲಾತ್ಮಕ ದೇವನೇ, ಅಂಗಸವೇಶೆ ಬಾಳಿದಂತ ಮಡಿವಾಳೇಶ್ವರ ದೇವನೇ, ಅಂಗಸವೇಶೆ ಬಾಳಿದಂತ ಮಡಿವಾಳೇಶ್ವರ ದೇವನೇ, ಲಿಂಗದಲ್ಲಿ ಲೀನನಾದ ಅವತಾರದಿಂದ ಬಂದು ನೀನು ಧರೆಗಿಳಿದೆ, ವೀರಭದ್ರನ ಅವತಾರದಿ ಬಂದು ನೀನು ಧರೆಗಿಳಿದೆ, ಜಗದ ಜನಕ್ಕೆ ಬೆಳಕ ತೋರಿ, ಜಗದ ಜನಕ್ಕೆ ಬೆಳಕ ತೋರಿ, ಲಿಂಗದಲ್ಲಿ ಲೀನನಾದೆ, ಲಿಂಗದಲ್ಲಿ ಲೀನನಾದೆ, ಲಿಂಗದಲ್ಲಿ ಲೀನನಾದ ಮಂಗಲಾತ್ಮಕ ದೇವನೇ, ಅಂಗಸವೇಶಿ ಬಾಳಿದಂತ, ಅಂಗಸವೇಶಿ ಬಾಳಿದಂತ ಮಂಗಲಾತ್ಮಕ ದೇವನೇ, ಮಡಿವಾಳೇಶ್ವರ ದೇವನೇ, ಲಿಂಗದಲ್ಲಿ ಲೀನನಾದ ಮಂಗಲಾತ್ಮಕ ದೇವನೇ, ಅಂಗಸವೇಶಿ ಬಾಳಿದಂತ ಮಡಿವಾಳೇಶ್ವರ ದೇವನೇ, ಮಡಿವಾಳೇಶ್ವರ ದೇವನೇ, ಮಡಿವಾಳೇಶ್ವರ ದೇವನೇ, ದೇವನೇ. ಶಿವ ಸಂಬದೇ ನಮ ಪಾರ್ವತೇಪದ ಶಿವ ಹರ ಹರ ಮಹಾದೇವ. 1802 ವಿಕ್ರಮನಾಮ ಸಂವತ್ಸರ ಗುರುವಾರ ತದಗಿ ತಿಥಿಯ ದಿನಾಂಕ 17/2/1881 ಇಸ್ವಿಯೊಳಗ ಆವತ್ತಿನ ದಿವಸ ಯಾವ ಅವಧೂತ ಪರಂಪರೆಯ ಮೇರು ಶಿಖರವಾಗಿರ್ತಕ್ಕಂಥ ಗರಗದ ಮಡಿವಾಳಪ್ಪನವರ ಆ ಪವಿತ್ರ ಆತ್ಮ ಭಗವಂತನ ಪಾದ ಸೇರ್ತು ಅನ್ನುವುದಕ್ಕೆ ಪುರಾಣ ಮಹಾಮಂಗಲಗೊಳ್ಳುತ್ತದೆ. 1881 ಅಂತಂದ್ರೆ ಇವು 2026, ಹೆಚ್ಚು ಕಡಿಮೆ 145 ವರ್ಷಗಳಾಯಿತು. ಮಡಿವಾಳಪ್ಪನವರು ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗಿ ಇವತ್ತಿಗೂ ಕೂಡ ಅವರ ಗದ್ದಿಗೆ ಅವರು ಮಾಡಿದ ಪವಾಡ ನಾವೆಲ್ಲರೂ ಕೂಡ ಜೀವನದೊಳಗೆ ಅಳವಡಿಸಿಕೊಂಡಿವಿ ಅಂತಂದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಆಶೀರ್ವಾದ ನಮ್ಮೆಲ್ಲರ ಮನೆತನಕ್ಕೆ ಆಗತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ, ನಾನು ಒಬ್ಬ ಪುರಾಣಿಕನಾಗಿ ಕೃತಜ್ಞತೆ ಹೇಳುವಂಥದ್ದು ನನ್ನ ಧರ್ಮ. ಮೊದಲಿಗೆ ಪರಮ ಪೂಜ್ಯರಿಗೆ, ನಿಮ್ಮ ಶ್ರೀಮಠದ ಪರಮ ಪೂಜ್ಯರಿಗೆ, ಎಂಥ ಹೃದಯದ ಪರಮ ಪೂಜ್ಯರು ಅಂತಂದ್ರೆ ಇವತ್ತಿನ ತನಕನೂ ಸಹಿತ 3 ಜನಗಳಿಗೆ ಅತ್ಯಂತ ಪ್ರೀತಿಯಿಂದ 12 ದಿವಸಗಳ ಕಾಲ ನಮ್ಮನ್ನು ನೋಡಿಕೊಂಡಾರ. ಅವರ ಆಶೀರ್ವಾದ ನಮ್ಮ 3 ಮಂದಿ ಮೇಲೆ ತಲೆ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಅವರ ಪಾದದಲ್ಲಿ ನಾ ಬೇಡ್ತಾ, ಅದರ ಜೊತೆಗೆ ಕನಕಗಿರಿ ಪರಮ ಪೂಜ್ಯರಿಗೆ,
ಇವತ್ತು ನಾನು ಪುರಾಣಕ್ಕೆ ಇಲ್ಲಿ ಸೇವಾ ಮಾಡಕ್ಕೆ ಅವಕಾಶ ಸಿಗಬೇಕಾಗಿತ್ತು ಅಂದ್ರೆ ಕನಕಗಿರಿ ಪರಮ ಪೂಜ್ಯರೇ ಇಲ್ಲಿಗೆ ಪುರಾಣಕ್ಕೆ ನನ್ನನ್ನು ಸೇವಾ ಮಾಡಕ್ಕೆ ಕಳಿಸಿದ್ದು. ಅಂಥ ಪರಮ ಪೂಜ್ಯರ ಶ್ರೀಪಾದಕ್ಕೆ ಬೇಡ್ಕೊಳ್ತಾ 3 ಮಂದಿ ಕಲಾವಿದರ ಮೇಲೆ ಅವರ ಆಶೀರ್ವಾದ ನಿರಂತರವಾಗಿರಲಿ ಎನ್ನುವಂಥ ಮಾತನ್ನು ತಿಳಿಸಿ ಒಂದು ವಿನಂತಿಸಿಕೊಳ್ಳುತ್ತೇವೆ. ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ, ಸಮಾಜ ಸೇವೆಗಾಗಿ ಜ್ಯೋತಿ ಬೆಳಗ್ಗೆ ಸೌರತೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಪರಮ ಪೂಜ್ಯರಿಗೂ ಮಾತೋಶ್ರೀ ಜಗದೇವಿ ತಾಯಿ ಅಮ್ಮನವರಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಿಮ್ಮ ಪಾದ ಕಲ್ಪನಾ ಎನ್ನ ತನುಮನ ನಿಮ್ಮ ಜಯ ಮಂಗಲಂ ಜೈ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನಾ, ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನಾ, ಸಮಾಜ ಸೇವೆಗಾಗಿ ಮಹತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನಾ. ಬಸವಾದಿ ಯಲ್ಲಮ್ಮ ಪ್ರಮಥರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾಗಿರುವ ಹಾನಗಲ ಕುಮಾರ ಮಹಾಶಿವಯೋಗಿಗಳವರನ್ನು ಸ್ಮರಿಸಿ ಪೂಜನೀಯ ಗುರುಗಳಾಗಿರುವ ಲಿಂಗೈಕ್ಯ ಶಿವಲಿಂಗ ಮಹಾಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಿಸಿ ಸ್ವಲ್ಪ ಸೌಂಡ್ ಕಮ್ಮಿ ಇಡಲ್ಲ. ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳವರ ಕರ್ತೃತ್ವ ಶಕ್ತಿಗೆ ಭಕ್ತಿಯ ನಮನಗಳನ್ನು ಹೇಳಿ ಅವರ ಕರ್ತೃತ್ವ ಶಕ್ತಿಯ ವಾರಸುದಾರರಾಗಿ ಶ್ರೀಮಠದ ಒಡೆಯರಾಗಿ ಬಂದ ಎಲ್ಲ ಭಕ್ತರನ್ನು ಉದ್ಧರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಶಿವಯೋಗದ ತವನಿಧಿಯಾಗಿರುವಂತಹ ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕರುಣಿಸಿ ನಮಗೂ ನಿಮಗೂ ಎಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕೊಡಮಾಡಲಿಕ್ಕೆ ದಯಮಾಡಿಸಿರುವ ಬಹುದೂರದಿಂದ ಬಂದಿರತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳವರು ಸುವರ್ಣಗಿರಿ ವಿರಕ್ತ ಮಠ ಕನಕಗಿರಿ ಪೂಜ್ಯರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಆತ್ಮೀಯ ಪೂಜ್ಯರು ಹದಳು ಹೃದಯದವರು ದುದನಿಯ ಸಂಸ್ಥಾನ ವಿರಕ್ತ ಮಠದ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳವರ ಚರಣಗಳಿಗೆ ನತಮಸ್ತಕನಾಗಿ ಆತ್ಮೀಯ ಪರಮ ಪೂಜ್ಯರು ತುಪ್ಪಿನ ಮಠದ ಒಡೆಯರಾಗಿರ್ತಕ್ಕಂತಹ ಪೂಜ್ಯ ಶ್ರೀ ನಾಗಣ್ಣಸೂರಿನ ಅಭಿನವ ಬಸವಲಿಂಗ ಮಹಾಸ್ವಾಮಿಯವರ ದಿವ್ಯ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಶ್ರೀ ಮಾತಾಜಿಯರಾಗಿರ್ತಕ್ಕಂಥವರು ಬಹುಶಃ ಈ ದಿನಮಾನದ ಅಕ್ಕ ಮಹಾದೇವಿ ಅಂತಂದರೂ ಸಹಿತ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಪೂಜ್ಯ ಜಗದೇವಿ ತಾಯಿಯವರಲ್ಲಿ ಭಕ್ತಿಯ ನಮನಗಳನ್ನು ಹೇಳಿ ಈ ಪ್ರವಚನಕಾರರಲ್ಲಿ ಸಂಗೀತ ಕಲಾಬಳಗದವರೇ ಇಲ್ಲೆಲ್ಲ ಸೇರಿರುವಂಥ ಎಲ್ಲ ತಾಯಂದಿರೇ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಏನು ಹೇಳ್ಬೇಕಂತ ಹೇಳಿ ನನಗೆ ಕನ್ಫ್ಯೂಸ್ ಆಗಿದೆ. ಬಂದು ಕುಂತ 5 ನಿಮಿಷ ಆಗಿಲ್ಲ, ನಮ್ಮ ನಿರೂಪಣೆಕಾರರು ಮೈಕ್ ಕೈಯಾಗ ಕೊಟ್ಟ ಬಿಟ್ರು. ಇಲ್ಲಿ ಸುಮಾರು 2-3 ವರ್ಷಗಳ ಹಿಂದೆ ಬಂದಿದ್ವಿ, ಅದಾದ್ಮೇಲೆ ಬಂದಿರಲಿ. ಯಾಕೆ ಬಂದಿಲ್ಲ ಅಂತಂದ್ರೆ ನಿಮ್ಮ ರೋಡ್ ಸಲುವಾಗಿ ಬಂದಿದ್ದಿಲ್ಲ ನಾನು.
ಈ ಸರಿನೂ ಬರಬಾರ್ದು ಅಂತ ಅನ್ಕೊಂಡಿದ್ನಿ, ಆದರೆ ಗುರುಗಳ ಮಾತು ಅವ್ರು ಒಲ್ಲೆ ಅನ್ನಕ್ಕೆ ಬರಂಗಿಲ್ಲ. ಒಲ್ಲೆ ಅಂದರೆ ಮಗ ಈಗ ನಮ್ಮ ಮುಂದೆ ಕಲ್ತಾನ ಸಣ್ಣ ಹುಡುಗ, ನಮ್ಮ ಮಾತಿಗೆ ಒಲ್ಲೆ ಅಂತಾನಂತ ಹೇಳಿ ಗುರುಗಳ ಮಾತಿಗೆ ನಾವು ಇಲ್ಲ ಅನ್ನೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬಂದಿರುವಂಥದ್ದು. ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ತಡ ಆಯಿತು. ನಮ್ಮ ಇಲ್ಲಿ ಭಿನ್ನ ಮಾಡಕ್ಕೆ ಬಂದಾಗ ಭಕ್ತರೆಲ್ಲ ಹೇಳಿದರು, ಅಪ್ಪರು ನೀವು ಹಿಂಗೆ ಬರಬೇಡ್ರಿ, ಶೌಳ ಮೇಲೆ ಬರ್ರಿ ಅಂತ ಹೇಳಿದರು. ನಾವು ಸ್ವಲ್ಪ ಸ್ವಾಮಿಗಳು ಭಕ್ತರ ಮಾತು ಕೇಳಬೇಕಾಗ್ತೈತಿ. ನಾವು ಅವ್ರ ಮಾತು ಕೇಳಿಲ್ಲ, ಉಲ್ಟಾ ಎಲ್ಲ ಈ ಅಕ್ಕಲು ಪಾಣಮಂಗಳೂರು ಕರ್ಜಿ ಮೇಲೆ ಹಾಸಿ ಬಂದ್ವಿ. ಅದು ಬಹಳ ತಡ ಆಯಿತು. ಹೀಗಾಗಿ ಒಂದೊಂದು ಸರಿ ಭಕ್ತರು ಸಹಿತ ಮಾರ್ಗದರ್ಶನ ಮಾಡ್ತಾರೆ, ಅವ್ರ ಮಾತು ಕೇಳೋದು ಯಾಕೆ ನಮ್ಮ ಒಳಿತಕ್ಕಾಗಿ ಹೇಳ್ತಾರೆ ಅನ್ನೋದು. ಅದು ನಮಗೂ ಅಲ್ಲಿ ಇರೋರು ಭಕ್ತರು ಅವರು ಹೇಳಿದ್ರು. ಇಲ್ಲಿ 5 ಜನ ಬಂದಿದ್ರು, ಅಲ್ಲಿ 20 ಮಂದಿ ಹೇಳಿದ್ರು, ಅಪ್ಪರು ಆ ರೂಟ್ ಹೋಗ್ಬೇಡ್ರಿ, ಸರಿ ಇಲ್ಲ, ಈ ರೂಟ್ ಹೋಗ್ರಿ ಅಂತಂದ್ರು. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಬಹಳ ತಡ ಆಯಿತು. ಪೂಜ್ಯರಲ್ಲಿ ಕ್ಷಮೆಯನ್ನು ಕೇಳಿ ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ಪೂಜ್ಯರ ಪಾದಕ್ಕೆ ಕ್ಷಮೆಯನ್ನು ಆಚರಿಸಿ, ಇಲ್ಲೆಲ್ಲ ತಾಯಂದ್ರಿದ್ದೀರಿ, ಮತ್ತು ನಿಮ್ಮ ಯಜಮಾನ ನಮ್ಮೆಲ್ಲ ಶರಣ ಬಳಗ ಕೆಳಗಡೆ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ನೋಡ್ತೀವಿ, ಪುರಾಣ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳಲ್ಲಿ ತಾಯಂದ್ರೆ ಬಹಳ ಮುಂದೆ ಇರ್ತಾರೆ. ನೀವು ಯಾಕೆ ಮುಂದಿರ್ತೀರಿ, ಅವ್ರನ್ನ ಯಾಕೆ ಮುಂದೆ ಬಿಡಂಗಿಲ್ಲ? ನೀವು ಎಲ್ಲಿ ನೋಡಿದ್ರೂ ಸಹಿತ ಪೂಜೆ ಪುನಸ್ಕಾರ ಎಲ್ಲ ಕಡೆಗೂ ಸಹಿತ ನೀವೇ. ಮನ್ಯಾಗ ಇವತ್ತು ಚಲೋ ಎಲ್ಲರ ಮನೆಯೊಳಗಡೆ ಭಕ್ತಿ ವಾತಾವರಣ, ಆಮೇಲೆ ಶ್ರದ್ಧಾ ಪೂಜಾ ಕಾರ್ಯ ಇದೆಲ್ಲ ಉಳ್ದೈತಿ ಅಂತಂದ್ರೆ ಬಹುಶಃ ಅದು ನಮ್ಮೆಲ್ಲ ತಾಯಂದ್ರಿಂದನೇ ಉಳ್ದೈತಿ, ಹೊರತಾಗಿ ಮತ್ತೆ ಯಾರನ್ನು ಉಳಿದಿಲ್ಲ. ಅವ್ರು ಎಂದರ ಪೂಜೆ ಮಾಡಿದ್ ನೋಡಿರೇನು ನೀವು? ಅವು ಮಾಡಂಗಿಲ್ಲ. ಅವು ಬೆಳಕಾಗ್ತಿದ್ದಂಗೆ ಸಾಕು ತಂಬಾಕು ತಿಕ್ಕೊಂಡು ಹೊರಗೆ ಅಡ್ಡಾಡ್ಕೊಂಡು ಹೋಗೇ ಬಿಡ್ತಾರ. ದಿನ ಬೆಳಗ್ಗೆ ಜಗಲಿ ಪೂಜೆ ಮಾಡೋದು ನೀವೇ, ದೇವ್ರ ಪೂಜೆ ಮಾಡೋದು ನೀವೇ. ಯಾರ ಊರಿಗೂ ಗುರುಗಳು ಬಂದ್ರೆ ಯಪ್ಪ ನಮ್ಮ ಮನೆಗೆ ಸ್ವಲ್ಪ ಪಾದ ಹಾಕ್ರಿ ಅಂತೇಳಿ ಕರ್ಕೊಂಡು ಬಂದು ಅವ್ರ ಪಾದ ಪೂಜೆ ಮಾಡೋದು ನೀವೇ. ಭಕ್ತಿ ಶ್ರದ್ಧೆ ಏನೆಲ್ಲ ಮಾಡೋದೆಲ್ಲ ನೀವೇ. ಹೀಗಾಗಿ ಮನೆಯೊಳಗೆ ಧಾರ್ಮಿಕ ಭಾವನೆ ಉಳ್ದೈತಿ ಅಂತಂದ್ರೆ ನಿಮ್ಮಿಂದ ಇರುವಂಥದ್ದು. ಪೂಜೆ ಮಾಡೋಕ್ಕೂ ಸಹಿತ ಎಲ್ಲರ ಮನೆ ಜಗಳ ಆಡ್ತಾರೆ. ನೋಡಿರಿ, ಇವತ್ತು ನೀ ಪೂಜೆ ಮಾಡಿ ಜಗಲಿ ಪೂಜೆ, ಇವತ್ತು ನಾ ಜಗಲಿ ಪೂಜೆ, ನಾ ಮಾಡಂಗಿಲ್ಲ, ನೀ ಮಾಡಂಗಿಲ್ಲ, ಅವ್ರು ಮಾಡಿ ಇವ್ರು ಮಾಡಿ ಎಲ್ಲ ಕಡೆಗೂ ನಡೀತಿರ್ತಾವ. ಮನ್ಯಾಗ ಅಪ್ಪ ಅಂದ, ನಾ ಇಲ್ಲ ನಂಗೆ ಹೊಲ ಕೆಲಸ ಐತಿ, ನೀ ಜಗಲಿ ಪೂಜೆ ಮಾಡಂತ ಹೆಂಡತಿಗೆ ಹೇಳ್ದ. ಆಕಿ ಅಂತಂದ್ಲು, ಆಯ್ತು ನಾ ಮಾಡ್ತೀನಿ, ನೀ ಮನ್ಯಾಗ ಅಡುಗೆ ಮಾಡ್ತೀನಿ ಅಂದ್ರೆ ಹೇಳು, ನಾ ಜಗಲಿ ಪೂಜೆ ಮಾಡ್ತೀನಿ ಅಂತೇಳಿ ಅವ್ರಂದ್ರು. ಆಮೇಲೆ ಇವ್ರನ್ನ ನಾವು ನೀವು ಬೇಡ ಮಕ್ಕಳಿಗೆ ಹೇಳು ಅಂತೇಳಿ ಮನ್ಯಾಗಿರೋ ಮಗನಿಗೆ ಹೇಳಿದ್ರು, ತಮ್ಮ ನೀ ಪೂಜೆ ಮಾಡೋ. ಇಲ್ಲಪ್ಪ ನನಗೆ ಆಗಂಗಿಲ್ಲ, ನಂಗೆ ಪರೀಕ್ಷೆ ಐತಿ, ಓದೋದೈತಿ ಅಂತ. ಮನ್ಯಾಗ ಒಬ್ಬಕ್ಕೆ ತಂಗಿ ಇದ್ಲು, ತಂಗಿಗೆ ಹೇಳಿದ್ರು, ತಂಗಿ ನೀ ಪೂಜೆ ಮಾಡಂತೇಳಿ. ನಾ ಬಾಂಡೆ ತಿಕ್ಕೋದೈತಿ, ಮನೆ ಕಸ ಹೊಡೆದೈತಿ, ನೆಲ ಒರೆಸೋದೈತಿ, ನನಗೂ ಆಗಂಗಿಲ್ಲ ಅಂತಂದ್ರು. ಮನೆಗೆ ಇನ್ನೊಬ್ಬ ಸಣ್ಣ ಹುಡುಗಿದ್ದ, ನನಗೆ ಪೂಜೆಗಿದೆಲ್ಲ ಬಗೆಹರಂಗಿಲ್ಲ, ನಾ ಸಾಲಿಗೆ ಹೋಗೋದೈತಿ, ನಾ ಪೂಜೆ ಮಾಡಂಗಿಲ್ಲ ಅಂತಂದು. ಎಲ್ಲರೂ ವಿಚಾರ ಮಾಡಿ ಮನ್ಯಾಗ ಸಣ್ಣ ಹುಡುಗಿದ್ದಲ್ಲ, ಯಾಕೆ ಇಷ್ಟು ಜಗಳಾಡ್ತೀರಿ, ನಾವೆಲ್ಲರೂ ಸೇರಿ ಒಂದು ಚೀಟಿ ಹಾಕೋಣ, ಯಾರ ಹೆಸರು ಬರ್ತೈತಲ್ಲ ಅವ್ರು ಮೊದಲಿಗೆ ಜಗಲಿ ಪೂಜೆ ಮಾಡೋದು ಅಂತ ತಿಳ್ಕೊಂಡು ಅವ ಹೇಳಿದ. ಅವ ಎಲ್ಲ ಒಂದು ಚೀಟಿ ಬರದ, ಚೀಟಿ ಹಾಕಿದ, ಯಾರ ಕಡೆಯಿಂದ ಎತ್ತಿಸ್ಬೇಕು. ಮನೆಯೊಳಗೆ ಒಬ್ಬಳೆ ಹೆಣ್ಮಗಳಿದ್ದು ಸಣ್ಣ ಹುಡುಗಿ ಇದ್ಲು, ತಂಗಿ ಕಡೆ ಚೀಟಿ ತೆಗೆದ್ರಾಯ್ತು ಅಂತೇಳಿ ತಂಗಿನ ಕರೆದು, ನೀ ಒಂದು ಚೀಟಿ ತೆಗಿಯುವ, ಯಾರು ಮೊದಲು ಹೆಸರಿಗೆ ಬರ್ತೈತಲ್ಲ ಅವರು ಒಂದೊಂದು ತಿಂಗಳು ಜಗಲಿ ಪೂಜೆ ಮಾಡೋ ಪಾಳೆ ಹಾಕೊಳ್ಳೋದು. ಅಕ್ಕಿ ಬಂದ್ಲು, ಚೀಟಿ ತೆಗದ್ಲು, ಚೀಟಿ ತೆಗೆದು ನೋಡ್ತಾರೆ ಯಾರ ಹೆಸರು ಬರ್ಬೇಕ್ರಿ, ಅವ್ರ ಅಪ್ಪನ ಹೆಸರು ಬರ್ಬೇಕು. ಅದು ಹೋಗಿ ಅವ ಅಂದ, ಮನ್ಯಾಗಂದ್ರು ಯಪ್ಪ ನಿನಗ ಪೂಜಾ ಪಾಳಿ ಬಂದೈತಿ ಒಂದು ತಿಂಗಳು, ಮತ್ತು ನೀನೇ ಪೂಜೆ ಮಾಡಂತ ಹೇಳಿದ್ರು. ಅವ ಅಂದ, ನಾವು ಒಪ್ಪಂಗಿಲ್ಲ, ಇದ್ರೊಳಗೆ ಏನಾಯ್ತು ಜರ ಮೋಸ ಐತಿ, ಇದು ಮತ್ತೊಂದ್ಸರಿ ಚೀಟಿ ಹಾರಿಸ್ರಿ ಅಂತ ಹೇಳ್ದ. ಮತ್ತೆ ಚೀಟಿ ಎಲ್ಲ ಬರೆದು ಚೀಟಿ ಮತ್ತೆ ತಂಗಿ ಕಡೆ ಕರೆಸಿ ಚೀಟಿ ತೆಗಿಸಿದ್ರು. ಮತ್ತೆ ಯಾರ ಹೆಸರು ಬರ್ಬೇಕು, ಮತ್ತು ಅವ್ರ ಅಪ್ಪನ ಹೆಸರು ಬರ್ಬೇಕಾ. ಮನ್ಯಾಗ ಒಬ್ಬ ಮಗ ಇದ್ದಲ್ಲ, ಅವ ಹೇಳ್ದ, ಯಪ್ಪ ದೇವ್ರು ಯಾಕೋ ನಿನ್ನ ಮೇಲೆ ಬಹಳ ಮನಸ್ಸು ಮಾಡ್ಯಾನ, ನಿನ್ನ ಕಡೆನ ಪೂಜೆ ಮಾಡ್ಕೋಬೇಕಂತೇಳಿ ಇಚ್ಛೆ ಪಟ್ಟಾನ ಅನ್ಸುತ್ತಾ, ಮತ್ತು ಯಾಕೆ ತಡ ಮಾಡ್ತಿ, ಒಂದು ತಿಂಗಳು ಜಗಲಿ ಪೂಜೆ ಮಾಡೋ ಪಾಳೆ ನೀನೇ ಹಾಕು ಅಂತ ತಿಳ್ಕೊಂಡು ಎಲ್ಲರೂ ಒಂದು ತಿಂಗಳು ಪೂಜಾ ಪಾಳೆ ಅವ್ರ ಅಪ್ಪನ ಕೊಳ್ಳಿಗೆ ಹಾಕಿ ಇವರೆಲ್ಲ ಮಾತಾಡ್ಕೊಂತ ಹೊರಗೆ ಬಂದರು. ಇವರೆಲ್ಲ ಅಣ್ಣ ತಮ್ಮ ತಂಗಿ. ಅದರೊಳಗೊಬ್ಬಕ್ಕಿ ಸಣ್ಣ ತಂಗಿ ಇದ್ಲು, ಆಕಿ ಕೇಳಿದ್ಲು, ಅಲ್ಲೆಣ್ಣ ಮೊದಲನೇ ಸರಿ ಚೀಟಿ ಎತ್ತಿದ್ರು ಅಪ್ಪನ ಹೆಸರು ಬಂತು, ಎರಡನೇ ಸರಿ ಚೀಟಿ ಎತ್ತಿದ್ರು ಅಪ್ಪನ ಹೆಸರು ಬಂತು, ಮತ್ತು ನಮ್ಮ ಅಪ್ಪನ ಮೇಲೆ ದೇವ್ರೇನು ಭಾಳ ಮಾಯಾದ, ನೀನು ಬಹಳ ಅವ್ರ ಮೇಲೆ ಅನುಗ್ರಹ ಮಾಡ್ಯ, ನೀನು ಅವನ ಕಡೆನೇ ಪೂಜೆ ಮಾಡ್ಕೊಳ್ಬೇಕಂತೇಳಿ ಇಚ್ಛೆ ಪಟ್ಟಾನೇನಂತೇಳಿ ಅಣ್ಣಗೆ ಕೇಳಿದೆ. ಅಣ್ಣ ಅಂತಾನೆ, ಅದ್ರ ಮೇಲೆ ಎಲ್ಲಿ ಇಚ್ಛೆ ಪಡ್ಬೇಕು ಮರ, ಅದು ಬೆಳಗ್ಗೆ ಆಗ್ತಿದ್ದಂಗೆ ತಂಬಾಕ್ತಿಕೊಂಡು ಹೊರಗೆ ಹೋಗೋ ಮಂದೈತಿ, ಅದ್ರ ಮೇಲೆ ದೇವ್ರೇನು ಅನುಗ್ರಹ ಮಾಡಂಗಿಲ್ಲ. ಆದರೆ ದೇವ್ರ ಪೂಜಾ ಪಾಳೆ ಅವನಿಗೆ ಹಾಕ್ಬೇಕಂತೇಳಿ ನಾ ಏನು ಮಾಡಿದ್ದೆ ಅಂತಂದರೆ 5 ಚೀಟಿ ಬರ್ದಿದ್ನಲ್ಲ, 5 ಚೀಟಿ ಒಳಗೆ ಅಪ್ಪನ ಹೆಸರು ಬರೆದಿಟ್ಟಿದ್ದೆ. ಯಾವ ಚೀಟಿ ತೆಗೆದ್ರು ಅವನ ಹೆಸರು ಬರಬೇಕು ಅಂತ ಹೇಳಿ. ನಿಮ್ಮ ಮನೆಗೆ ಹಿಂಗೆ ನಡೀತದೆ ಮನ್ಯಾಗಿರೋ ದೇವ್ರ ಪೂಜೆ ಮಾಡಕ್ಕೆ ಸಹಿತ ನಮ್ಮಲ್ಲಿ ಜಗಳ. ಮತ್ತು ದೇವ್ರು ನಮಗೆ ಯಾವಾಗ ಒಲಿತಾನ್ರಿ ಅವ?
ಮತ್ತು ಅವ್ರಿಗೆ ಇನ್ನೂ ಒಲಿದ್ರೆ ನಿಮ್ಗೆ ಒಲಿತಾನೆ, ಅವ್ರಿಗೆ ಯಾವ ಕಾರಣಕ್ಕೂ ಒಲೆಯಂಗಿಲ್ಲ ಅವ್ರಿಗೆ. ಯಾಕೆ? ಮನೆಯೊಳಗಡೆ ಭಕ್ತಿ, ಶ್ರದ್ಧೆ, ಪೂಜೆ, ಪುನಸ್ಕಾರ ಇವನ್ನೆಲ್ಲ ಭಾವನೆಗಳನ್ನು ಬಿತ್ತುವಂಥದ್ದು ನೀವು. ತಾಯಂದ್ರ ಸೇವೆ, ತಾಯಂದ್ರ ಕೆಲಸ ಅದು ಸಾಮಾನ್ಯದಲ್ಲ, ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಮಕ್ಕಳು ಇವತ್ತು ಎಷ್ಟು ಬೆಳೆದಾರ ಅಂತಂದ್ರೆ ಅದಕ್ಕೆ ತಾಯಿಯ ಪ್ರೀತಿ, ಲಾಲನೆ, ಪಾಲನೆ ಮಾಡೋದ್ರ ಮುಖೇನ ಇವತ್ತು ಮಕ್ಕಳು ಬಹಳಷ್ಟು ಎತ್ತರ ಮಟ್ಟಕ್ಕೆ ಬೆಳೀತಾರೆ. ತನ್ನ ತಾಯಿಯಾಗಿರ್ತಕ್ಕಂಥವಳು ಮನೆಯೊಳಗಡೆ ಹೆಂಗಿರಬೇಕು, ಮನೆಯ ಸಂಸ್ಕಾರ, ಮನೆಯ ಗೌರವನ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನ ತಾಯಿ ಹೇಳ್ಕೊಟ್ರೆ, ತಂದೆ ಆಗಿರ್ತಕ್ಕಂಥನು ಸಮಾಜದಲ್ಲಿ ಗೌರವನ ಹೆಂಗೆ ಪಡ್ಕೊಳ್ಬೇಕಂತ ತಿಳ್ಕೊಂಡು ಹೇಳ್ಕೊಡುವಂಥವನು ಅದು ನಿಜವಾದ ಆದರ್ಶ ತಂದೆ ಆಗಿರ್ತಾರೆ ಅನ್ನುವಂಥದ್ದು. ಹೀಗಾಗಿ ಈ ತಂದೆ ಮತ್ತು ತಾಯಿ ಈ ಸಮಾಜದಲ್ಲಿ ಮಕ್ಕಳು ಇವತ್ತೇನು ಅಸ್ತಿತ್ವಕ್ಕೆ ಬೆಳೀತಾರೆ, ದೊಡ್ಡವರಾಗ್ತಾರಲ್ಲ, ಅವ್ರ ಹಿಂದಿರುವಂಥ ಫೌಂಡೇಶನ್ ನೀವೇ. ಶಾಲೆ ಒಳಗಡೆ ಮಕ್ಕಳು ಬರೀ 5-6 ತಾಸು ಸಿಗ್ತಾರೆ, ಅದರ ಮನೆಯೊಳಗಡೆ ಬೆಳಗಿನ ಹಿಡ್ಕೊಂಡು ಸಂಜೆ ರಾತ್ರಿ ತನಕ ಸಹಿತ ಮಕ್ಕಳು ನಿಮ್ಮ ಹತ್ರನೇ ಇರ್ತಾರೆ. ಅವ್ರಿಗೆ ನೀವು ತಿದ್ದಬೇಕು, ತೀಡಬೇಕು. ಇವೆಲ್ಲ ಧಾರ್ಮಿಕ ಸಂಸ್ಕಾರ, ಆಧ್ಯಾತ್ಮಿಕ ಸಂಸ್ಕಾರ, ಇವನ್ನೆಲ್ಲ ಗುರುಭಕ್ತಿ, ಹರಭಕ್ತಿ, ಶಿವಭಕ್ತಿ ನೀವೆಲ್ಲ ಕಲಿಸುವಂಥ ಪ್ರಯತ್ನ ನೀವೆಲ್ಲ ಸಹಿತ ಮಾಡಬೇಕು. ಅದ್ರ ಜೊತೆಗೆ ಅವರಿಗೆಲ್ಲ ಒಳ್ಳೆಯ ಸಂಸ್ಕಾರ, ಭಯ, ಭಕ್ತಿ ಇವನ್ನೆಲ್ಲ ಕಲಿಸ್ಬೇಕು. ತಾಯಿಯ ಪ್ರೀತಿ, ತಂದೆಯ ಪ್ರೀತಿ ಏನು ಅನ್ನುವಂಥದ್ದು. ಇವಾಗೆಲ್ಲ ಮಕ್ಕಳಿಂದ ಬರೇ ಅಪ್ಪ ಅವನ ಕೆಲಸ ಏನು ಅಂತಂದರೆ ಅದು 50,000 ಹೋಗಲಿ, 1,00,000 ಹೋಗಲಿ, 2,00,000 ಹೋಗಲಿ, ನಮ್ಮ ಮಗ ಚಲೋ ರೆಸಿಡೆನ್ಸಿಯಲ್ ಸ್ಕೂಲ್ ಒಳಗನೆ ಇರ್ಬೇಕಮ್ಮ, ಅಲ್ಲೇ ಓದ್ಬೇಕಮ್ಮ, ಅವ ಅಲ್ಲೇ ಇರಬೇಕು, ಭಾರಿ ಹೈಫೈ ಇರಬೇಕು, ಸೂಟು ಬೂಟು ಹಾಕೋಬೇಕು, ಅಷ್ಟು ಚಲೋ ಮಾತೆತ್ತಿರ ಬರೀ ಇಂಗ್ಲೀಷ್ನೇ ಮಾಡಬೇಕು. ಅದೇ ನಿಮ್ಮ ಎಲ್ಲ ಅಪ್ಪ ಅವನ ತಲೆಯಾಗಿರುವಂಥ ದೊಡ್ಡ ಕನಸದು. ಆದರೆ ಬ್ಯಾಡನ್ನು ತನ್ನಂಗಿಲ್ಲ, 1,00,000 ಯಾಕೆ 2,00,000 ಇರೋ ಶಾಲೆಗೆ ಹಾಕಿರಿ, ನಾನು ರೊಕ್ಕನ ನಿಮ್ದು ರೊಕ್ಕ ಅದು. ಆದರೆ ಅಕ್ಷರ ಜೊತೆಗೆ ಸಂಸ್ಕಾರ ಕಲಿಸುವಂಥ ಪ್ರಯತ್ನ ಮಾಡಿರಿ. ಇವತ್ತು ನೀವೇನು ಮಾಡ್ತೀರಿ? ಶಾಲಿ ಕಲಿಸ್ತೀರಿ, ಅವ ಅಕ್ಷರ ಕಲಿತು ಬಹಳ ದೊಡ್ಡ ಪಂಡಿತ ಆಗ್ತಾನೆ. ಆದರೆ ಮುಂದೊಂದು ದಿವಸ ಯಾವುದೋ ಒಂದು ನೌಕರಿ ತಗೊಂಡು ಹೊರದೇಶಕ್ಕೆ ಹೋಗಿ ಇರ್ತಾನೆ. ಈ ಮೊನ್ನೆ ಒಂದು ನೀವು ಘಟನೆ ನೋಡಿರ್ಬೇಕು, ಮಧ್ಯಪ್ರದೇಶದೊಳಗಡೆ ಇಂದೋರಲ್ಲಿ ಆಗಿರತಕ್ಕಂತಹ ಘಟನೆ. ಏನು, ಮಗ 50 ಲಕ್ಷ ರೂಪಾಯಿ ಪ್ಯಾಕೇಜ್ ಒಳಗಡೆ ಅಮೇರಿಕದೊಳಗಡೆ ಇದ್ದಾನೆ, ಅವ ಪರದೇಶದಲ್ಲಿದ್ದಾನೆ. ಅವನು ಪರದೇಶಕ್ಕೆ ಕಳಿಸಿ ಪರದೇಶಿಯಾಗಿ 2 ತಂದೆ ತಾಯಿಗಳು ಸತ್ತಿರ್ತಕ್ಕಂಥ ಘಟನೆ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿರುವಂಥದ್ದು. ಹೀಗಾಗಿ ನಾವು ಮಕ್ಕಳಿಗೆ ಅಕ್ಷರದ ಜೊತೆಗೆ ಸಂಸ್ಕಾರ ಕಲಿಸ್ರಿ. ಒಬ್ಬವ ತಂದೆ ಇರದೇ ಇರತಕ್ಕಂತಹ ಮಗ ಅಂತ ತಿಳ್ಕೊಂಡು ಬಹಳ ಚಲೋ ಬೆಳೆಸಿದ್ಲಕ್ಕಿ. ಎಷ್ಟು ಚಲೋ ಬೆಳೆಸಿದ್ಲು ಅಂತಂದ್ರೆ ಅವನ ಶಾಲೆಗೆ ಏನೂ ಕೊರತೆ ಆಗಬಾರ್ದು, ನನ್ನ ಮಗ ಚಲೋ ಬೆಳೆದು ದೊಡ್ಡವನಾದ್ಮೇಲೆ ಸ್ವಂತ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕಂತ ತಿಳ್ಕೊಂಡು ಬಹಳ ಒಳ್ಳೆ ಶಾಲೆಗೆ ಸೇರಿಸಿ ತಾನು ಮಾತ್ರ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಮಗನಿಗೆ ಚಲೋ ಬಟ್ಟಿ ಕೊಟ್ಟು ತಾನು ಮಾತ್ರ ಹರಿದು ಬಟ್ಟಿ ಉಟ್ಕೊಂಡು ಅವನಿಗೆ 3 ಹೊತ್ತು ಊಟ ಕೊಟ್ಟು ತಾನು ಮಾತ್ರ 1 ಹೊತ್ತು ಊಟ ಮಾಡಿ ಮಗನಿಗೆ ಕಡಿಮೆ ಆಗಬಾರ್ದು ಶಿಕ್ಷಣ ಅಂತ ತಿಳ್ಕೊಂಡು ಚಲೋ ಶಿಕ್ಷಣ ಸಂಸ್ಥೆಗೆ ಹಾಕಿ ಶಾಲಿ ಕಲಿಸಿದ್ಲು. ಮಗನೂ ಸಹಿತ ಹಂಗೆ ಚಲೋ ಶಾಲಿ ಕಲ್ತಿದ್ದ. ಒಂದು ದಿವಸ ಮದುವೆ ಆದ ಮೇಲೆ ಮನೆಗೆ ಹೆಂಡತಿ ಬರ್ತಾಳೆ. ಮನೆಯೊಳಗೆ ಹೆಂಡತಿ ಬಂದ ಮೇಲೆ ಹೆಂಡತಿ ಜೊತೆಗೆ ಇಂಗ್ಲೀಷ್ ಒಳಗಡೆ ಮಾತಾಡಕತ್ತಿದ್ದೆವು. ಯಾವ ಭಾಷೆ ಒಳಗಡೆ? ಇಂಗ್ಲೀಷ್ ಒಳಗಡೆ. ಈಗ ನಿಮ್ಮ ಮಕ್ಕಳು ಮನ್ಯಾಗವು ಇಂಗ್ಲೀಷ್ ಮಾತಾಡಕತ್ರ ನಿಮ್ಗೆ ಎಷ್ಟು ಸಂತೋಷ ಆಗ್ತೈತಿ, ಖುಷಿ ಪಡ್ತಿರಲ್ಲ ನೀವೆಲ್ಲ? ನನ್ನ ಮಗ ಇಂಗ್ಲೀಷ್ ಒಳಗೆ ಮಾತಾಡತಾನ, ನನ್ನ ಮಗ ಹಳ್ಳು ಹುಡ್ದಂಗ ಇಂಗ್ಲೀಷ್ ಒಳಗೆ ಮಾತಾಡ್ತಾನ, ಭಾಷಣ ಮಾಡ್ತಾನ, ಬರೀತಾನ ಅಂತೇಳಿ ನೀವು ಹೆಂಗೆ ಖುಷಿ ಪಡ್ತಿರೋ ಹಂಗೆ ಆ ತಾಯಿನೂ ಸಹಿತ ಮನೆಯೊಳಗೆ ಹೆಂಡತಿ ಬಂದ ಮೇಲೆ ಆ ಹೆಂಡತಿ ಜೊತೆಗೆ ಮಗ ಇಂಗ್ಲೀಷ್ ಒಳಗಡೆ ಮಾತಾಡಕತ್ತಿದ್ದ. ತಾಯಿ ಇದ್ರ ಮೂಲ್ಯಾಗ ಕೂತ್ಕೊಂಡು ಕೇಳಿಸ್ಕೊಳಕತ್ತಿದ್ಲ. ಅವ ಇಂಗ್ಲೀಷ್ ಒಳಗಡೆ ಏನು ಮಾತಾಡಕತ್ತಿದ್ದ ಅಂತಂದ್ರೆ, ನಮ್ದು ಸಂಸಾರ ಬಹಳ ಬೆಳೀತು, ದೊಡ್ಡದಾಯಿತು, ನಾಳೆ ಈಗ ಒಂದು ಮಕ್ಕಳಾಗೈತಿ, ನಾಳೆ ಇನ್ನೊಂದು ಮಗುನು ಆಗುತ್ತಾ, ಮತ್ತು ನಮಗೆ ಮನಿ ಸಾಲಾಗೈತಿ, ಮತ್ತು ನಮ್ಮ ಮನ್ಯಾಗ ಹೆಂಗಿದ್ರು ನಮ್ಮ ವಯಸ್ಸಾಗಿರ್ತಕ್ಕಂಥ ನಮ್ಮ ಅವ್ವ ಅದಾಳ, ಈ ಅವ್ವನ್ನೆಲ್ಲರೂ ಹೋಗಿ ವೃದ್ಧಾಶ್ರಮಕ್ಕೆ ಓಲ್ಡ್ ಏಜ್ ಹೌಸ್ ಇಂಗ್ಲೀಷ್ ಒಳಗಡೆ ಅವ ಅವ್ರ ಅವ್ವನ ಹೆಂಡತಿ ಜೊತೆ ಮಾತಾಡ್ಕತ್ತಿದ್ದ. ಆದ್ರೆ ನಾನು ಕಲಿಸಿರ್ತಕ್ಕಂಥ ಶಿಕ್ಷಣ ಬಹಳ ಸಾರ್ಥಕ ಆಯ್ತು, ನನ್ನ ಮಗಡ ಅಳ್ಳು ಹುಡ್ದಂಗ ಮಾತಾಡಕತ್ತಾನ, ನನಗೆ ತಾಯಿ ಹಿರಿ ಹಿಗ್ಗಾಕತ್ತಿದ್ಲು. ಆದ್ರೆ ಮಗನ ಒಳಗಿನ ಮರ್ಮ ತಾಯಿಗೆ ತಿಳಿದಿರ್ಲಿಲ್ಲ. ಅವ ಹೊಂಚಾಕಿದ ಎಲ್ಲಿಗೆ? ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ಬೇಕಂತೇಳಿ. ತಾಯಿ ಖುಷಿ ಪಟ್ಟಿದ್ಲು, ನನ್ನ ಮಗ ಬಹಳ ಚಲೋ ಅಧಿಕಾರಿ ಆಗ್ಯಾನ, ಇಂಗ್ಲೀಷ್ ಒಳಗೆ ಮಾತಾಡತಾನ ಅಂತೇಳಿ. ಅದಕ್ಕೆ ಬಂಧುಗಳೇ, ಮಕ್ಕಳಿಗೆ ಶಾಲಿ ಕಲಿಸೋದು ಬಹಳ ದೊಡ್ಡದಲ್ಲ. ಇವತ್ತು ನಾಡಿನೊಳಗಡೆ ದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಿದೆ, ಲಕ್ಷ ರೂಪಾಯಿ ಡೊನೇಷನ್ ತಗೊಂಡು ಕಲಿಸುವಂತಹ ನಿಮ್ಮ ಮಕ್ಕಳು ಚಲೋ ಮಾಡ್ತಾರೆ. ಅವರೆಲ್ಲ IT, BT, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಕೆಲಸಗಳಿಗೆ ಹೋಗುವಂತಹ
ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಮಾಡ್ತಾರೆ, ಆದರೆ ಅದೇನು ತಪ್ಪಲ್ಲ. ಆದರೆ ಮಕ್ಕಳಿಗೆ ತಂದೆ ಮತ್ತು ತಾಯಿಯನ್ನು ನೋಡುವಂತಹ ಸಂಸ್ಕಾರ ಯಾವ ಶಾಲೆಯೊಳಗೂ ಸಹಿತ ಸಿಗೋದು ಬಹಳ ಕಡಿಮೆ. ಅದು ಸಿಗೋದು ಎಲ್ಲಿ ಅಂತಂದ್ರೆ ಮನೆಯೊಳಗನೆ ತಾಯಿಯ ಸಮ್ಮುಖದಲ್ಲಿ ಸಿಗುವಂಥದ್ದು. ಅಂತಹ ಕೆಲಸವನ್ನ ತಾಯಂದ್ರಾಗಿರ್ತಕ್ಕಂಥವ್ರು ನೀವೆಲ್ಲರೂ ಸಹಿತ ಮಾಡುವ ಅನಿವಾರ್ಯತೆ ಇದೆ. ಆ ಥರ ಮಕ್ಕಳನ್ನು ಬೆಳೆಸ್ರಿ. ಸಮಾಜಕ್ಕೆ ಯುವಜನತೆ ಬಹಳ ಇದೆ, ಆದರೆ ಸಂಸ್ಕಾರವಂತ ಯುವಜನತೆ ಕೊರತೆ ಈ ಸಮಾಜದಲ್ಲಿ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಅಂತ ಸಂಸ್ಕಾರ ಸಿಗಬೇಕಾಗಿತ್ತು ಅಂತಂದ್ರೆ ಅವಾಗ ಮಠಕ್ಕೆ ಬರಬೇಕು, ಗುರುಗಳ ಪಾದಕ್ಕೆ ಬೀಳಬೇಕು, ಅವ್ರಿಗೆ ಹಣ್ಣಿ ಹೊಡಿಬೇಕು, ಅವರಿಗೆ ಅವರ ಆಶೀರ್ವಾದ ತಗೊಳ್ಬೇಕು. ಹೀಗಾಗಿ ನೀವು ಲೋಕದ ವ್ಯವಹಾರ ಮಕ್ಕಳಿಗೆ ಕಲಿಸದೇ ಇದ್ರೆ ಮಕ್ಕಳಿಗೆ ಇದು ಏನು ಯಾವುದೂ ಗೊತ್ತಾಗಿಲ್ಲ. ದೇವರು, ದಿಂಡ್ರು, ಗುರುಗಳು, ಮಠ ಮಂದಿರ, ಬರೇ ಸಾಲಿ, ಕಂಪ್ಯೂಟರ್ ಸಿಸ್ಟಮ್ ಅಷ್ಟೇ ಅವ್ರಿಗೆ ಗೊತ್ತಾಗ್ತದ. ಇದ್ಯಾವುದು ಸಹಿತ ಗೊತ್ತಾಗಂಗಿಲ್ಲ. ಒಬ್ಬ ಕನ್ಯಾ ನೋಡಕ್ ಹೋಗಿದ್ದ, ಅವ್ರಪ್ಪ ಅವ ಹೆಂಗ್ ಮಾಡಿದ್ರು, ಬರೀ ಅವ್ನಿಗೆ ರೆಸಿಡೆನ್ಸಿಯಲ್ ಸ್ಕೂಲ್ ಒಳಗನೆ ಇಟ್ಟಿದ್ರು. ಅವನಿಗೆ ಹೊರಗಿನ ವ್ಯವಹಾರ ಏನೂ ಗೊತ್ತಿದ್ದಿಲ್ಲ, ಯಾರ ಜೊತೆ ಹೆಂಗಿರ್ಬೇಕು, ಹೆಂಗ್ ಮಾತಾಡೋಕೆ ಏನೂ ಸಹಿತ ಗೊತ್ತಿರಲಿಲ್ಲ. ಅವ ಕನ್ಯಾ ನೋಡಕ್ ಹೋದಾಗ ಹುಡುಗಿ ಚಾ, ಲೋಟ, ಕಾಫಿ ಎಲ್ಲ ತಗೊಂಡು ಬಂದು ಕೊಟ್ಲು. ಇವನ ಅಪ್ಪ ಅವ ಕೇಳಿದ್ರು, ಏನಪ್ಪ ನಿನಗೆ ಹುಡುಗಿ ಇಷ್ಟ ಆದ್ಲೇನಂತ. ಇಷ್ಟ ಆದ್ಲು ಅಂತಂದು. ಮತ್ತು ಈಗಿನ ಕಾಲದ ನೀವೆಲ್ಲ ಹುಡುಗರಿದ್ದೀರಿ, ಮತ್ತು ಮನೆ ಒಂದು ರೂಮ್ ಒಳಗೆ ಹೋಗಿ ನೀವೆಲ್ಲ ಮಾತಾಡ್ಕೋರಿ ಅಂತೇಳಿ ಇಬ್ಬರನ್ನು ಹುಡುಗಿನ ಮತ್ತು ಹುಡುಗಿನ ಒಂದು ರೂಮ್ ಒಳಗಡೆ ಬಿಟ್ರು. ಇವನಿಗೆ ಗೊತ್ತೇ ಇಲ್ಲ ಅವನಿಗೆ ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತೇಳಿ. ಯಾಕೆ ಮನೆಯಾಗಿ ಬರೇ ಹಾಸ್ಟೆಲ್ಲು, ಟ್ಯೂಷನ್ನು, ಮನಿ, ಸಾಲಿ, ಟ್ಯೂಷನ್, ಹಾಸ್ಟೆಲ್ ಇದ್ರೊಳಗೆ ಇದ್ದಾನೆ. ಯಾರ ಜೊತೆಗೆ ಹೆಂಗೆ ಮಾತಾಡೋದು ಇದೇನೂ ಗೊತ್ತಾಯಿಲ್ಲ. ಅವ ಎಲ್ಲಿಗೆ ಬಂದಾನೆ, ಕನ್ಯಾ ನೋಡಕ್ಕೆ ಬಂದಾನ. ಇಬ್ಬರು ಕನ್ಯಾ ಮತ್ತೆ ವರ ಒಂದೇ ರೂಮ್ ಒಳಗೆ ಮಾತಾಡ್ರಂತ ತಿಳ್ಕೊಂಡು ದೊಡ್ಡವರೆಲ್ಲ ಬಿಟ್ಟಾರೆ. ಇವ ಏನು ಮಾತಾಡಬೇಕು ಅಂತಂದ್ರೆ, ತಂಗಿ ನಿನ್ನ ಹೆಸರೇನು ಅಂತ ಕೇಳಿದ್ವ. ಏನು ಹೇಳ್ರಿ, ಎದಕ್ಕೆ ಬಂದಾನೆ, ಕನ್ಯಾ ನೋಡಕ್ಕೆ ಬಂದಾನ, ನಿನ್ನ ಹೆಸರೇನಂತ ಕೇಳಿದ. ಮತ್ತೆ ಮುಂದುವರೆದು ಕೇಳ್ತಾನೆ, ನಿನ್ಗೆ ಎಷ್ಟು ಜನ ಅಣ್ತಮ್ಮರು ಅಂತ ಕೇಳಿದ. ಆಕಿಗೆ ಹಿಂಗೆ ಕೇಳ್ತಿದ್ದಂಗನೆ ಆಕಿಗೆ ಎದಿ ಒಡೆದ ಕಿಮ್ಯಾಗ ಅಟಂಬಾಮು ಪಟಾಕ್ಷಿ ಹಾರಾಡಕತ್ತಿದ್ದು ಆಕಿಗೆ. ಆಕಿ ಮುಂದುವರೆದು ಹೇಳ್ತಾಳೆ, ನೋಡಪ್ಪ ಇಲ್ಲಿ ತನಕ 3 ಜನ ಅಣ್ತಮ್ಮರಿದ್ರು, ನಿನ್ನ ಹಿಡಿದು 4 ಮಂದಿ ಆಗ್ಯಾರ ನೋಡ ಅಂತ ಹೇಳಿದ್ಲಕ್ಕೆ. ಅಂದ್ರೆ ಲೋಕದ ವ್ಯವಹಾರ ಮಕ್ಕಳಿಗೆ ಗೊತ್ತಾಗಂಗಿಲ್ಲ. ಅದನ್ನೆಲ್ಲ ನೀವು ಕಲಿಸುವಂಥದ್ದಿದೆ. ಅದೆಲ್ಲ ಎಲ್ಲಿ ಸಿಗುತ್ತೆ, ಮಠದಲ್ಲಿ ಸಿಗುತ್ತೆ, ಮಂದಿರದಲ್ಲಿ ಸಿಗುತ್ತೆ, ಗುರುಗಳ ಸಾನ್ನಿಧ್ಯದಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ತಿಳಿಪಡಿಸಿ, ಪೂಜ್ಯರಾಗಿರ್ತಕ್ಕಂತಹ ಶೋಭಸವರಾಜೇಂದ್ರ ಮಹಾಸ್ವಾಮಿಗಳವರು, ಅವರ ಪೂಜಾ ಶಕ್ತಿ ಬಹಳ ದೊಡ್ಡದು. ನೋಡ್ರಿ, ನಮ್ಮಂಥವ್ರು ಮಾತಾಡೋರು ಗಲ್ಲಿ ಸಿಗ್ತಾರೆ, ನಿಮ್ಗೆ ಹೆಜ್ಜೆಗೆ ಸಿಗ್ತಾರೆ. ಆದರೆ ನಿತ್ಯವೂ ಸಹಿತ ತ್ರಿಕಾಲ ಪೂಜೆ ಮಾಡಿಕೊಳ್ಳುವಂಥವ್ರು, ಶಿವಯೋಗ ಸಾಧನೆ ಮಾಡ್ತಕ್ಕಂಥವ್ರು, ಜಪ ತಪ ನೇಮ ನಿತ್ಯ ಅನುಷ್ಠಾನ ಮಾಡ್ತಕ್ಕಂತಹ ಸಾಮ್ಗಳು, ಬೆರಳೆಣಿಕೆ ಸಾಮ್ಗಳು. ಆ ಬೆರಳೆಣಿಕೆ ಸಾಮ್ಗಳಲ್ಲಿ ನಮ್ಮ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಪೂಜ್ಯರು ಅಂತಂದ್ರೆ ಅದು ಖೇಡಗಿ ಮತ್ತು ದೇವಿಕವಟದ ಶೋಭಸವರಾಜೇಂದ್ರ ಸ್ವಾಮಿಗಳು ಅಂತ ಅನ್ನೋದು ನಾವೆಲ್ಲ ಮರಿಬಾರ್ದು. ಅವರು ಪೂಜಾ ಶಕ್ತಿ ಬಹಳ ದೊಡ್ಡದು. ಇವತ್ತು ಎಷ್ಟೆಷ್ಟು ಅವ್ರದೊಬ್ಬರದು ಪೂಜ್ಯರು ಈಗಿನ ದಿನಗಳಲ್ಲಿ ಮಾಡಿರ್ತಕ್ಕಂತಹ ಪವಾಡಗಳು, ಲೀಲೆಗಳನ್ನು ಒಬ್ರು ಪುಸ್ತಕ ರೂಪದಲ್ಲಿ ನಮ್ಮ ಸರ ಬರೀತಾ ಇದ್ದಾರೆ. ಅದರೊಳಗೊಂದು ಓದಿದ್ದೆ ನಾನು. ಒಬ್ಬನು ಕೈ ಆಡಕತ್ತಿಲ್ಲ, ಕಾಲು ಆಡಕತ್ತಿಲ್ಲ, ಅವನದೇನು ಜೀವ ಹೋಗೈತಿ ಅನ್ನುವಂಗೆ ಎಲ್ಲರೂ ಅನ್ಕೊಂಡಿದ್ರು. ಮನ್ಯಾಗ ಚಟ್ಟ ಕಟ್ಟಕ್ಕೆ ರೆಡಿ ಮಾಡಿಬಿಟ್ಟಿದ್ರು. ಅವನಿಗೆ ಇದೇನಿಗೆ ವಾಪಸ್ ಬರಂಗಿಲ್ಲ ಅಂತ ತಿಳ್ಕೊಂಡು ಅಂಥ ವ್ಯಕ್ತಿನ ತಂದು ಎಲ್ಲಿಗೆ ತಂದು ಹಾಕ್ತಾರ ಅಂತಂದ್ರೆ ಖೇಡಗಿ ಮಠದ ಒಳಗಡೆ ಶೋಭಸವರಾಜೇಂದ್ರ ಸ್ವಾಮಿಗಳವ್ರ ಪಾದಕ್ಕೆ ತಂದು ಹಾಕ್ತಾರೆ. ಬರೇ ಪಾದಕ್ಕೆ ತಂದು ಹಾಕಿದ್ದೇ ತಡ ಪೂಜ್ಯರವನೊಂದ್ಸರಿ ಮ್ಯಾಲಿಂದ ಕೆಳಗಿನ ತನಕ ದೃಷ್ಟಿಯಿಂದ ತದೇಕ ಚಿತ್ತದಿಂದ ನೋಡಿ ಅವನಿಗೆ ಆಶೀರ್ವಾದ ಭಾಗದೊಳಗ ತುಪ್ಪದ ಶ್ರೀಮಠಾನ್ನೇ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳವರಲ್ಲಿಯೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಮಾತೃಮೂರ್ತಿಗಳು, ಶಾಪಾನುಗ್ರಹ ಸಮರ್ಥರು ಮತ್ತು ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ಶಿರ್ವಾಳದ ಮಾತೋಶ್ರೀ ಜಗದೇವಿ ತಾಯಿಯವರಲ್ಲಿಯೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪ್ರವಚನವನ್ನು ನೀಡಿರ್ತಕ್ಕಂಥ ಶ್ರೀ ಸಂಗನಬಸವ ದೇವರೇ ಮತ್ತು ಸಂಗೀತ ಕಲಾ ಬಳಗವೇ ಮತ್ತು ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ಎಲ್ಲ ತಾಯಂದಿರರೇ, ಶರಣ ಬಂಧುಗಳೇ, ಸನ್ಮಾನವನ್ನು ಸ್ವೀಕಾರ ಮಾಡುವಂಥ ಸೇವಾ ಸದ್ಭಕ್ತಗಳೇ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ನಿಮ್ಮನ್ನು ನೀವು ಕೃತಾರ್ಥರನ್ನಾಗಿಸಿಕೊಳ್ಳುವಂಥ ಸಂಕಲ್ಪದಿಂದ ಈ ಪರಿಸರದೊಳಗೆ ಬಂದು ಸೇವಾ ಪ್ರಸಾದವನ್ನು ಸ್ವೀಕಾರ ಮಾಡಲು ಆಗಮಿಸತಕ್ಕಂಥ ಎಲ್ಲ ಭಕ್ತರಿಗೆ
ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈಗಾಗಲೇ ನಮ್ಮ ಮಾದನಗಿ ಹಿಪ್ಪರಿಗೆಯ ಪರಮಪೂಜ್ಯರು ತಮ್ಮ ಆಶೀರ್ವಚನವನ್ನು ದಯಮಾಡಿಸಿ ಕಾರ್ಯಕ್ರಮದೊಳಗೆ ಬೇರೆ ಕಾರ್ಯಕ್ರಮ ನಿಮಿತ್ತ ನಿರ್ಗಮಿಸಿದರೂ ಕೂಡ ಇವತ್ತು ಕೊನೆಯದಾಗಿ ತಮ್ಮ ಪರಮಪೂಜ್ಯರ ಕುರಿತು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದರು. ಇವತ್ತು ಖೇಡ್ಗಿ ಹಾಗೂ ದೇವಿಕೌಟ ಅಂತಂದ್ರೆ ಅವು ಎಂದೂ ಬೇರೆ ಅಲ್ಲ, ಎರಡೂ ಒಂದೇ. ಖೇಡ್ಗಿಯೊಳಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರರು ದೇವಿಕೌಟದೊಳಗದರ. ದೇವಿಕೌಟದೊಳಗಿರ್ತಕ್ಕಂಥ ಭಕ್ತರ ಒಂದು ಆ ಸೇವಾ ಮನೋಭಾವ ಇವತ್ತು ಖೇಡ್ಗಿ ಮಠದೊಳಗೂ ಕೂಡ ಇದೆ ಅನ್ನೋದಕ್ಕೆ ತಾವೆಲ್ಲರೂ ಕೂಡ ಮೊನ್ನೆ ನಡೆದಂಥ ಅದ್ಭುತವಾದ ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿದಿರಿ. ಇವತ್ತು ಪೂಜ್ಯರ ಷಷ್ಠಬ್ದಿ ಕಾರ್ಯಕ್ರಮವನ್ನು ಈ ಭಾಗದೊಳಗೆ ಎಲ್ಲ ಸದ್ಭಕ್ತರು ಕೂಡಿ ಇವತ್ತು ದೇವಿಕೌಟದ ಸದ್ಭಕ್ತರಾಗಲಿ ಖೇಡ್ಗಿ ಸದ್ಭಕ್ತರಾಗಲಿ ಇವತ್ತು ಆ ಕಾರ್ಯಕ್ರಮವನ್ನು ನೆರವೇರಿಸಿರಿ ಅಂತಂದ್ರೆ ಈ ಭಾಗದೊಳಗೆ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯೊಳಗೆ ಅದ್ಭುತವಾಗಿ ನೀವು ನಿಮ್ಮ ಗುರುವಿಗೆ ಗೌರವ ಅಭಿನಂದನೆಯನ್ನು ಸಲ್ಲಿಸಿದ್ದು ಅದು ಇಡೀ ನಾಡಿನೊಳಗನೆ ಬಹಳ ದೊಡ್ಡದಾದಂಥ ಒಂದು ಚರ್ಚೆಗೆ ಕಾರಣ ಆಯಿತು. ಅಂಥ ಚರ್ಚೆಗೆ ಕಾರಣ ಆಗುವುದಕ್ಕೆ ಮೂಲ ಯಾರ್ದಪ್ಪ ಅಂತಂದ್ರೆ ಎಲ್ಲ ಖೇಡ್ಗಿ ಸದ್ಭಕ್ತರದು ಮತ್ತು ದೇವಿಕೌಟದ ಸದ್ಭಕ್ತರದು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಹಿನ್ನೆಲೆಯೊಳಗೆ ಅಂಥ ಕಾರ್ಯಕ್ರಮದೊಳಗೆ ಎಲ್ಲ ತಾಯಂದಿರರು ಎಲ್ಲ ಶರಣ ಬಂಧುಗಳು ಹಿಂಗೆ ಸೇವಾ ಮಾಡಿದ್ರು. ಇವತ್ತು ಕಾರ್ಯಕ್ರಮ ಅಂತಂದ್ರೆ ನಮ್ಮದು ಅನ್ನುವಂಥ ಒಂದು ಭಾವದಿಂದ ಚಳಿ ಅಗ್ದಿ ಎಂಥ ಚಳಿಯಪ್ಪ ಅಂತಂದ್ರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತದ, ಬಹಳ ವರ್ಷಗಳ ನಂತರ ಇಷ್ಟು ಚಳಿ ಯಾವಾಗೂ ಇದ್ದಿದ್ದಿಲ್ಲ. ಈ ವರ್ಷ ಅಂಥ ಚಳಿ ಐತಿ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರು. ಅಂಥ ಚಳಿ ಇರಲಿ, ಅಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ನಿಂತು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ಅದು ಯಾರಿಗಾಗಿ ಅಂತಂದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ಆರಾಧ್ಯ ಗುರುವರರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರೆಗೆ ಎನ್ನುವಂಥದ್ದು. ಹೀಗಾಗಿ ತಮ್ಮೆಲ್ಲರ ಭಕ್ತಿ ತಮ್ಮೆಲ್ಲರ ಪ್ರೀತಿ ಇದೇ ರೀತಿಯೊಳಗೆ ಇದ್ರೆ ಇಂಥ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥ ಶಕ್ತಿ ಅವರಲ್ಲಿ ಭಕ್ತಿಯ ರೂಪಕವಾಗಿ ನಿಮ್ಮ ಭಕ್ತಿಯ ರೂಪಕವಾಗಿ ಅವರಲ್ಲಿ ಶಕ್ತಿ ಇನ್ನೂ ಇಮ್ಮಡಿ ನೂರ್ಮಡಿಯಾಗಿ ಬೆಳೀತದ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೆನಪಿಸಿಕೊಳ್ಳುವುದರ ಮೂಲಕವಾಗಿ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವ ಇವತ್ತು ಖೇಡ್ಗಿಯೊಳಗಾಗಲಿ ದೇವಿಕೌಟದೊಳಗಾಗಲಿ ವರ್ಷಾನುಗಟ್ಟಲೆ ವರ್ಷದಿಂದ ವರ್ಷಕ್ಕೆ ಅದ್ಭುತವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸಿಕೊಂಡು ಬರ್ತಾ ಇದ್ದೀರಿ ಅಂತಂದ್ರೆ ಅದೆಲ್ಲ ಯಾರ ಆಶೀರ್ವಾದ ಅಂತಂದ್ರೆ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಗಳ ಆಶೀರ್ವಾದ, ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಗಳವರ ಆಶೀರ್ವಾದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳ ಆಗಿರೋದ್ರಿಂದ ಈ ಒಂದು ಹೆಚ್ಚು ಮಾತನ್ನು ಮುಂದುವರಿಸದೆ ನಮ್ಮ 4 ಮಾತುಗಳನ್ನು ಪರಮಪೂಜ್ಯರಿಗೆ ಅರ್ಪಿಸ್ತಾ ಇದ್ದೇನೆ. ಶುಭಂ ಭೂಯಾತ್, ಶುಭಂ ಭೂಯಾತ್ ಅಂತ ತಿಳ್ಕೊಂಡು ಹಾಗೆ ಆ ಊರಿಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಒಂದು ಶಾಪ ಏನು ಅಂತಂದ್ರೆ ಪ್ರತಿ ಅಮಾಸಿಗೆ ಅಥವಾ ಒಂದು ಹುಣ್ಣಿಗೊಬ್ರು ಸಾಯ್ತಾ ಇದ್ರು. ಸಾಯೋ ಸಮಯದಲ್ಲಿ ಅಂದ್ರು ಭಾಳ 1 ವರ್ಷ ನೋಡಿದ್ರು 2 ವರ್ಷ ನೋಡಿದ ಮೇಲೆ ಯೋಚನೆ ಮಾಡಿದ್ರು ಅವರು ಇದೇನೋ ಊರಿಗೇನೋ ಸಮಸ್ಯೆ ಬಂದೈತಿ, ಅದಕ್ಕೆ ಈ ಭಾಗದೆಲ್ಲ ದೊಡ್ಡ ತಪಸ್ವಿಗಳು ಅಂತಂದ್ರೆ ಕ್ಯಾಡ್ಗಿ ಮತ್ತು ದೇವಿಕೌಟದ ಪೂಜ್ಯರು ಅವ್ರ ಹತ್ರ ಹೋಗೋಣ ಅಂತ ತಿಳ್ಕೊಂಡು ಹೇಳಿದ್ರು. ಎಲ್ಲ ಊರ್ ಜನ ಎಲ್ಲ ಹೋಗಿ ಕೂಡಿ ಅವ್ರಿಗೆ ದರ್ಶನಕ್ಕೆ ಹೋಗ್ತಾರೆ. ದರ್ಶನಕ್ಕೆ ಹೋಗಿ ಏನು ಕೇಳ್ತಾರಂದ್ರೆ, ಅಪ್ಪ ನಮ್ಮ ಊರಾಗ ಹಿಂಗೆ ಸಮಸ್ಯೆ ಆಗಿದೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಗೊಬ್ರು ಸಾಯ್ತಾರ, ಅದಕ್ಕೆ ಊರೆಲ್ಲ ಇದಾಗತೈತಿ ಅಂತ ನಾಶ ಆಗತೈತಿ ಅಂತ ಕೇಳಿದಾಗ ಅವ ಪರಮ ಪೂಜ್ಯರಂದ್ರು ನಾವು ಬರ್ತೇನೆ ನಡಿ ಅಂತ ತಿಳ್ಕೊಂಡು ಏನು ಮಾಡಿದ್ರಂದ್ರೆ ಆ ತಪಸ್ವಿಗಳಿರಂಥ ಬಸವರಾಜೇಂದ್ರ ಮಹಾಸ್ವಾಮಿಗಳ ಊರಿಗೆ ಹೋಗ್ತಾರೆ. ಹೋಗಿ ಪೂಜೆ ಪುನಸ್ಕಾರಾದಿಗಳನ್ನ ಮಾಡ್ತಾರೆ. ಆ ಊರಿಗೆ ದಿಗ್ಬಂಧನ ಮಾಡ್ತಾರೆ. ದಿಗ್ಬಂಧನ ಮಾಡಿದ ನಂತರ ಏನಾಯ್ತು ಅಂತಂದ್ರೆ ಇವತ್ತು ಆ ಊರಾಗ ಯಾರು ಕೂಡ ಆ ಹುಣ್ಣಿಗೆ ಅಮಾವಾಸ್ಯೆಗೆ ಸಾಯ್ತಾ ಇಲ್ಲ ಬಂಧುಗಳೇ. ಅದಕ್ಕೆ ನಾವು ಊರಿಗೆ ಹೋಗಿ ಕೇಳಿದೆ, ಅವ್ರು ಕೇಳಿದಾಗ ಇಂಥ ಫಂಕ್ಷನ್ ಮಾಡಿದ್ರಲ್ಲ, ದೊಡ್ಡ ಫಂಕ್ಷನ್ ಮಾಡಿ ಎದಕ್ಕೆ ಮಾಡಿರಿ ಅಂತಂದ್ರೆ ಅಪ್ಪಗಳನ್ನ ಸನ್ಮಾನ ಮಾಡಕ್ಕೆ ಮಾಡಿದ್ದೇವೆ, ನಮ್ಮೂರೆಲ್ಲ ನಾಶ ಆಗ್ತೈತಿ, ಎಲ್ಲ ಸಾಯ್ತೀವಿ ಅಂತ ತಿಳ್ಕೊಂಡು ಭಾವನೆ ಇತ್ತು. ನಮ್ಮನ್ನು ಉಳಿಸಿದ ಅಪ್ಪಗಳು ಯಾರು ಅಂದ್ರೆ ಕ್ಯಾಡ್ಗಿಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಅಂತ ಹೇಳಿದ್ರು ಬಂಧುಗಳೇ. ಅಂಥ ಪೂಜ್ಯ ತಪಸ್ವಿಗಳು ಅವರೆಲ್ಲ ಏನು ಮಾಡಿದಾರೆ ಅಂದ್ರೆ ನೀವೆಲ್ಲ ಪುಣ್ಯವಂತರು, ಪ್ರತಿದಿನ ಅವ್ರು ನೋಡ್ತಾ ಇದ್ದೀರಿ. ನಾವೆಲ್ಲ ಒಂದು ಮಾತು ಹೇಳಿದ್ರಿ, ಮಾತನಾಡುವಂಥ ಸ್ವಾಮಿಗಳು ಭಾಳ ಸಿಗ್ತಾರೆ. ನಮ್ಮಲ್ಲಿ ಒಂದು ಕ್ಯಾಡಿಗಳ ಮಾತು ಹೇಳ್ತಾ ಇದ್ದೆ, ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾವಂತ ಸ್ವಾಮಿಗಳು ಸಿಗೋದು ಬಹಳ ಕಷ್ಟ. ವಿದ್ಯಾವಂತ ಸ್ವಾಮಿಗಳು ಸಿಕ್ಕರು ಬುದ್ಧಿವಂತ ಸ್ವಾಮಿಗಳು ಸಿಗೋದು ಕಷ್ಟ. ಒಂದು ವೇಳೆ ವಿದ್ಯಾವಂತ ಬುದ್ಧಿವಂತ ಸ್ವಾಮಿಗಳು ಸಿಕ್ಕರು ಕೂಡ ವಿನಯವಂತ ಸ್ವಾಮಿಗಳು ಸಿಗೋದು ಕಷ್ಟ.
ಒಂದು ವೇಳೆ ವಿದ್ಯಾವಂತ ಬುದ್ಧಿವಂತ ವಿನಯವಂತ ಸ್ವಾಮಿಗಳು ಸಿಕ್ಕರೂ ಕೂಡ ಹೃದಯವಂತ ಸ್ವಾಮಿಗಳು ಸಿಗೋದು ಕಷ್ಟ. ಒಂದು ವೇಳೆ ವಿದ್ಯಾವಂತ ವಿನಯವಂತ ಹೃದಯವಂತ ಜೊತೆಗೆ ಆಚಾರವಂತ ವಿಚಾರವಂತ ಸ್ವಾಮಿಗಳು ಇನ್ನೂ ಸಿಗೋದು ಕಷ್ಟ. ಆದ್ರೆ ನೀವು ದೇವಿ ಕೌಟದವ್ರು ಪುಣ್ಯ ಮಾಡಿದ್ರಿ, ಯಾಕಂದ್ರೆ ನಿಮ್ಗೆ ವಿದ್ಯಾವಂತ ಬುದ್ಧಿವಂತ ವಿನಯವಂತ ಆಚಾರವಂತ ವಿಚಾರವಂತ ಹೃದಯವಂತ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ಸಿಕ್ಕಾರ ಬಂಧುಗಳೇ. ಅಂಥ ಪೂಜ್ಯರು ಕೂಡ ನಮ್ಮನ್ನು ಕರೆಸಿ ನಮ್ಮ ಮಠದ ಯಾವುದೇ ಜಾತ್ರೆಗಳಿರಲಿ ಅದಕ್ಕೆಲ್ಲ ಬಂದು ದರ್ಶನ ಆಶೀರ್ವಾದ ಮಾಡ್ತಾರೆ, ನಮ್ಮ ಭಾಗದ ಜನರನ್ನೆಲ್ಲ ಆಶೀರ್ವದಿಸ್ತಾರೆ. ಅಂಥ ಪೂಜ್ಯರು ಕರೆಸಿ ನನ್ನೊಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇನ್ನೊಂದು ಸ್ವಲ್ಪ ಬಾಯಿ ತೆಗಲಿಕ್ಕೆ ಆಕೆಗೆ ಎಷ್ಟು ಶಕ್ತಿ ಐತೆ ಅಷ್ಟು ತೆಗಲಿಕ್ಕೆ ಬಾಯಿ ಇನ್ನೊಂದು ಸ್ವಲ್ಪ ತೆಗಿ ಅಂದವ. ಆಕೆಗೆ ತಾಳ್ಮೆ ಹೋಗ್ಬಿಡುತ್ತೆ. ತಡಿ ಅಂದ್ಲಕ್ಕಿ. ಯಾಕ ಅಂದ, ನೀನು ಹೊರಗೆ ನಿಂತು ಹಲ್ಲು ತೆಗಿತೀವಿ ನಾನು ಒಳಗೆ ಕುತ್ಕೊಂಡು ಹಲ್ಲು ತೆಗಿತೀಯ ಅಂತ ಕೇಳಿದ್ವಿ. ಹಂಗೆ ನೀವೆಲ್ಲ ಇಲ್ಲಿ ಕುತ್ಕೊಂಡಿದ್ರಿ ಭಾಳ ಹೊತ್ತಾಗ್ಯದ, ನಿಮ್ಮ ತಾಳ್ಮೆ ನಾನು ಪರೀಕ್ಷೆ ಮಾಡೋಂಗಿಲ್ಲ. ಆದ್ರೆ ನಾನೀಗ 400 ಕಿಲೋಮೀಟ್ರಿಂದ ಬಂದೀನಿ, ಮತ್ತು ನಾನು 40 ನಿಮಿಷ ಮಾತಾಡ್ಬೇಕಲ್ಲ, ಹೆಂಗೆ ಮಾಡಲಿ? ಮಾತಾಡಲೇ ಬೇಡ, ಸುಳ್ಳ ಮನಸ್ಸಿನಾಗ ಬೇಡಂದಿರ್ತ ಬಾಯಾಗಟ್ಟ. ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳವರ ಈ ಯಾತ್ರಾ ಮಹೋತ್ಸವದ 20ನೇ ಯಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರಿಗೆ ಹಿರಿಯರು, ಮಾರ್ಗದರ್ಶಕರು, ಅನುಷ್ಠಾನ ಮೂರ್ತಿಗಳು ಆಗಿರ್ತಕ್ಕಂಥ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳ ಶ್ರೀಚರಣಕ್ಕೂ, ದುಧನಿಯ ಆತ್ಮೀಯ ಪೂಜ್ಯರಾದ ದುಧನಿಯ ಶ್ರೀಗಳಲ್ಲಿಯೂ, ನಮ್ಮ ನಾಗಣಸೂರಿನ ಪೂಜ್ಯರಲ್ಲೂ ಹಾಗೂ ಜಗದೇವಿ ತಾಯಿಯವರಲ್ಲೂ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಧರ್ಮಾಭಿಮಾನಿಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಮಾದನಿ ಪ್ರಿಯ ಅಜ್ಜೋರು ನಿಮಗೆಲ್ಲ ಹೇಳಿದರು ಸಂಸ್ಕಾರವನ್ನು ಕೊಡಬೇಕು ಅಂತ. ನೀವೆಲ್ಲ ಸಂಸ್ಕಾರಯುತವಾಗಿದ್ದಕ್ಕೇ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಅಂತ ನಾನು ಅನ್ನಿಸ್ತಾ ಇದೆ. ಯಾಕಂದರೆ ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಯಾರ್ಯಾರಿಗಾಗಿದೋ ಅವರ ಮಠದ ಸಂಪರ್ಕದಲ್ಲಿ ನೀವು ಯಾರ್ಯಾರಿದ್ದೀರೋ ನೀವೆಲ್ಲ ಇವತ್ತು ಸಮಾಜದಲ್ಲಿ ಯಾರು ತತ್ವ ಧರ್ಮ ಉಳಿದಿದ್ರೆ ಅದು ತಾಯಂದಿರಿಂದ ಮಾತ್ರ. ಅವ್ರು ಹೇಳಿದ್ರಲ್ಲ, ನಿಮ್ಮಿಂದ ಮಾತ್ರ ಉಳಿಯೋಕ್ಕೆ ಸಾಧ್ಯ. ಮತ್ತು ನಿಮ್ಮಷ್ಟು ಧೈರ್ಯ ಅವ್ರಿಗೂ ಇರೋಂಗಿಲ್ಲ, ನಿಮ್ಮಷ್ಟು ಸಂಸ್ಕಾರ ಅವ್ರಿಗಿರೋಂಗಿಲ್ಲ. ಯಾಕೆ ಹೇಳ್ರಿ? ನೀವು ಧೈರ್ಯ ಮಾಡೋಂಗಿಲ್ಲ ಅಷ್ಟೇ, ಆದರೆ ನಿಮ್ಮಷ್ಟು ಧೈರ್ಯ ಅವ್ರಿಗಿಲ್ಲ. ಯಾಕೆ ಅವ್ರಿಗೆ ಧೈರ್ಯ ಇಲ್ಲ? ನೀವೆಲ್ಲ ಭಾಳ ಹೇಳ್ತೀರಿ ಗಂಡು ಮಕ್ಳಿಗೆ ಭಾಳ ಧೈರ್ಯ ಇರ್ತದೆ ಅಂತ. ನಿಜವಾಗಿ ಧೈರ್ಯ ಇರೋದು ನಿಮಗಷ್ಟೇ. ಯಾಕೆ ಹೇಳ್ರಿ? ಒಮ್ಮೆ ಗಂಡ ಹೆಂಡತಿಗೆ ಜಗಳ ನಡೀತಂತ. ಜಗಳ ನಡೆದಾಗ ಅಕ್ಕಿ ಹೇಳಿದ್ಲಂತ, ನಿನಗೇನು ಧೈರ್ಯ ಐತಿ, ನನಗೆ ಧೈರ್ಯ ಐತಿ ಅನ್ನಂತ. ಅವ ಗಂಡನಂತ, ನನ್ನಷ್ಟು ಧೈರ್ಯ ನಿನಗೆಲ್ಲ ಐತಿ, ಹೆಣ್ಮಕ್ಳಿಗೆ ಧೈರ್ಯ ಇರುತ್ತೆ, ನನಗೆ ಧೈರ್ಯ ಐತಿ ಅನ್ನಂತ. ಅಕ್ಕಿ ಅಂತ, ಧೈರ್ಯ ಹೆಂಗೈತಿ ಹೇಳ್ತೀನಿ ನೋಡಿ, ನಿನಗಿಂತ ನನಗೆ ಎಷ್ಟು ಧೈರ್ಯ ಐತಿ ಅಂದ್ರೆ, ನೀವು ಮೊದಲು ನಾನು ನೋಡೋಕ್ಕೆ ಎಷ್ಟು ಮಂದಿ ಬಂದಿದ್ರಿ ಅನ್ಲಂತ. 4 ಮಂದಿ ಗೆಳೆಯರು ಕರ್ಕೊಂಡು ನಿಮ್ಮ ಅಪ್ಪ ಅಮ್ಮ ಸಂಬಂಧಿಕರು ಒಂದು 8-10 ಮಂದಿ ಬಂದಿದ್ರಿ ಇಲ್ಲ ಅಂದ. ಹೌದು ಅಂದಂತ. ಮತ್ತು ನೋಡಿ ಹೋದ ಮೇಲೆ ಎಂಗೇಜ್ಮೆಂಟಿಗೆ ಎಷ್ಟು ಮಂದಿ ಬಂದಿದ್ರಿ ಅಂದ. ಒಂದು 200 ಮಂದಿ ಕರ್ಕೊಂಡು ಬಂದಿದ್ದಿಲ್ಲ ಎಂಗೇಜ್ಮೆಂಟಿಗೆ. ಹೌದು ಅಂದಂತ. ಮತ್ತು ಮದುವೆ ಆಗ್ಬೇಕಾದ್ರೆ ನನ್ನ ಮದುವೆ ಮಾಡ್ಕೊಳಕ್ಕೆ ಎಷ್ಟು ಮಂದಿ ಬಂದಿದ್ರಿ ಅಂದ. ಒಂದು 2000 ಜನ ಬಂದಿದ್ವಿ ಅಂದ್ರೆ. ಮತ್ತು ನಿಮ್ಮ ಮನೆಗೆ ನಾ ಹೆಂಗೆ ಬಂದೀನಿ ಅಂದ. ಒಬ್ಬಕ್ಕೆ ಬಂದೀನಿಲ್ಲ ನಾನು. ಧೈರ್ಯ ಯಾರಿಗೈತೆ ಹೆಚ್ಚು ಅಂದಂತ. ಹಂಗೆ ತಾಯಂದಿರಲ್ಲಿರ್ತಕ್ಕಂಥ ಧೈರ್ಯ ಗಂಡ್ಮಕ್ಳಿಗೆಲ್ಲಿ ಬರಲ್ಲ. ನಿಮ್ಮಲ್ಲಿರ್ತಕ್ಕಂಥ ಧರ್ಮ ಅವರಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮಾಜ ಇವತ್ತು ನಮ್ಮ ಭಾರತ ದೇಶದಲ್ಲಿ ಧರ್ಮ ಉಳಿದಿದೆ ಅಂದರೆ, ಲಿಂಗಾಯತ ಸಂಸ್ಕಾರ ಉಳಿದಿದೆ ಅಂದರೆ ತಾಯಂದ್ರಿಂದ ಮಾತ್ರ. ಆದರೆ ಸಮಾಜ ಏನಾಗಿದೆ ಇವತ್ತು ಅಂತಂದರೆ, ಬಹಳಷ್ಟು ಜನ ಸಂಪತ್ತಿಗೆ ಬಂದು ಹತ್ತಕೊಂಡ್ಬಿಟ್ಟಿದ್ವಿ. ಯಾವುದು ಮುಖ್ಯ ಅನ್ನೋದು ನಾವೆಲ್ಲ ಮರ್ತಿದ್ದೀವಿ. ಬರೇ ಸಂಪತ್ತು ಗಳಿಸ್ಬೇಕು, ಐಶ್ವರ್ಯ ಗಳಿಸ್ಬೇಕು ಅಂತ ಹೊಂಟಿದ್ದೀರಿ. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಮೋಳಿಗೆ ಮಾರಯ್ಯ ಅನ್ನುವ ಶರಣ ಒಂದು ವಚನ ಹೇಳ್ತಾನೆ. ಇಂದಿನ ದಿನಮಾನಕ್ಕೆ ಭಾಳ ಸಂಪತ್ತಿನ ಬಗ್ಗೆ ಹೇಳ್ತಾನೆ ಅವನು. ಎಷ್ಟು ಪ್ರಸ್ತುತ ಅಂದರೆ, ಆನೆ ಕುದುರೆ ಭಂಡಾರವಿದ್ದಡೇನು, ತಾನುಂಬುವುದು ಪಡಿಯಕ್ಕಿ, ಮಲಗುವುದರ್ಧ ಮಂಚ, ಕುಡಿಯುವುದು ಒಂದಾವಿನ ಹಾಲು, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಈ ಒಡಲು ಭೂಮಿಯ ಸಂಘ,
ವಾಯು ಪ್ರಾಣ ವಾಯುವಿನ ಸಂಗ, ಕೈ ಹಿಡಿದ ಮಡದಿ ಪರರ ಸಂಗ, ಒಡವೆ ತಾನೇನಪ್ಪುದು, ಸಾವಿನ ಸಂಗಡ ಆರೂ ಇಲ್ಲ ಕಾಣ ನಿಖಳಂಕ ಮಲ್ಲಿಕಾರ್ಜುನ ಅಂತ ಬರೀತಾರೆ ಅವರು. ಏನಿದ್ರ ಅರ್ಥ ಅಂದ್ರೆ, ಆನೆ ಕುದುರೆ ಭಂಡಾರವಿದ್ದೆಡೇನು ಅಂದರೆ, ನೀ ದೊಡ್ಡ ಶ್ರೀಮಂತರು ಇರ್ಬೋದು, ನಿನಗೆ 100 ಎಕರೆ ಕಬ್ಬು ಇರ್ಬೋದು, ನೀವು ಕೋಟ್ಯಾಧೀಶರು ಇರ್ಬೋದು, ಆದರೂ ಉಣ್ಣುವುದೆಷ್ಟು ಹೇಳಿ? ಪಡಿ ಅಕ್ಕಿ ಅಂತ ಹೇಳ್ತಾರೆ ಅವರು. ನೀವು ಒಂದು ಮುಟ್ಟಿಗೆ ಅಕ್ಕಿನ ಅನ್ನ ಮಾಡಿದರೆ ಅಂದರೆ ಅಷ್ಟೇ ಹೊಟ್ಟು ತುಂಬ್ತದೆ, ಅದಕ್ಕಿಂತ ಹೆಚ್ಚು ತಿನ್ನೋಕ್ಕಾಗಲ್ಲ ಯಾರಿಗೂ. ಅದಕ್ಕೆ ನೀವು ದೊಡ್ಡ ಶ್ರೀಮಂತರು ಇರ್ಬೋದು, ಆದರೆ ತಿನ್ನುವುದು ಪಡಿ ಅಕ್ಕಿನೇ ಅಂತ ಹೇಳ್ತಾರೆ. ಕುಡಿಯುವುದು ಒಂದು ಹಾವಿನ ಹಾಲು. ನೀವು ಡೈರಿ ಸಾಕಿದಿರಿ, 100 ಆಕಳುಗಳನ್ನು ಸಾಕಿದಿರಿ ಅಂತಂದ್ರೆ ಎಲ್ಲ ಆಕಳುಗಳ ಹಾಲನ್ನು ಕುಡಿಯೋಕ್ಕಾಗಂಗಿಲ್ಲ. ನಾವು ಕುಡಿಯೋದು ಭಾಳ ಅಂದ್ರೆ ಒಂದು ಆಕಿನ ಹಾಲು ಕುಡಿತೀವಿ ಅಂತ ಹೇಳ್ತಾರೆ ಅವರು. ಒಬ್ಬ ಮನುಷ್ಯ ಕುಡಿಯೋದು ಒಂದು ಆಕಳನೇ ಹಾಲು ಮಾತ್ರ. ಮಲಗುವುದು ಅರ್ಧ ಮಂಚ ಅಂತ ಹೇಳ್ತಾರೆ ಅವರು. ನೀವೆಲ್ಲ ಮನ್ಯಾಗ ಚಲೋ ಮನೆ ಕಟ್ಟಿರ್ತೀರಿ, ಹೌದಲ್ಲ? 1 ಕೋಟಿ ಮನೆ ಕಟ್ಟಿರ್ತೀರಿ, 5-6 ರೂಮ್ಗಳಿರ್ತವೆ, ದೊಡ್ಡ ಹಾಲ್ ಇರ್ತದೆ. ಮಲಗೋದು ಎಲ್ಲಿ ಮಲಗ್ತೀರಿ ನೀವು? ಒಂದು ಕೋಣ್ಯಾಗ ಮಲಗ್ತೀರಿ. ಅಷ್ಟೆಲ್ಲ ದೊಡ್ಡ ಮನೆ ಕಟ್ಟಿರ್ತೀರಿ, ಮಲಗೋದು ಒಂದೇ ರೂಮ್ನಾಗ. ಆ ಒಂದು ರೂಮ್ನಾಗೂ ನೀವೇನು ಮಾಡಿರ್ತೀರಿ? 1-2 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟು ಬೆಡ್ ತಂದಿರ್ತೀರಿಲ್ಲ, ಮಂಚ ತಂದಿರ್ತೀರಿಲ್ಲ, ಆ ಮಂಚದ ತುಂಬ ಮುಕ್ಕೋತೀರಿ ನೀವು. ಮಲಗುವುದು ಅರ್ಧ ಮಂಚ, ನೀವು ಅರ್ಧ ಮಂಚದಾಗ ಮನೆಗೆ ಒಂದು ಅರ್ಧ ಅವ್ರಿಗೆ ಮೀಸಲಿರ್ತದೆ, ಹೌದಲ್ಲ? ನಿಮಗೆ ಹಕ್ಕಿರೋದು ಎಷ್ಟು? ಅರ್ಧ ಮಂಚ. ಅದನ್ನು ಹೇಳ್ತಾರೆ ಅವರು, ಮಲಗುವುದು ಅರ್ಧ ಮಂಚ, ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತಾರೆ. ಕೊನೆಗೆ ಹೇಳ್ತಾರೆ ಅವರು, ಈ ಒಡಲು ಭೂಮಿಯ ಸಂಘ. ಇದನ್ನು ನೀವೆಲ್ಲ ಭಾಳ ಕಾಳಜಿ ಮಾಡ್ತೀರಿ. ರೋಗ ಬಂತಂದ್ರೆ ದವಾಖಾನಿಗೆ ಹೋಗ್ತೀರಿ, ಏನಾದ್ರು ಚಂದ ಕಾಣಬೇಕು ಅಂತ ಇದಕ್ಕೆ ಬಟ್ಟೆ ಉಡಿಸ್ತೀರಿ, ಇದಕ್ಕೆ ಮೇಕಪ್ ಮಾಡ್ಕೋತೀರಿ. ಒಂದಿಷ್ಟು ಎಲ್ಲರ ಕಲಿ ಆತಂದ್ರೆ ಎಲ್ಲ ಕ್ರೀಮ್ ತಂದು ಹಚ್ಕೊತೀರಿ, ಹೌದಲ್ಲ? ಯಾಕೆ? ಬೆಳ್ಳಗಾಗಬೇಕು ಅಂತ. ಒಂದಿಷ್ಟು ಜ್ವರ ಬಂತು ಅಂತಂದ್ರೆ ದವಾಖಾನಿಗೆ ಓಡಿ ಹೋಗ್ತೀರಿ, ಯಾಕೆ? ಇದನ್ನು ಶುದ್ಧ ಇಟ್ಕೋಬೇಕು ಅಂತ. ಅದು ಹೇಳ್ತದೆ, ಈ ದೇಹ ಹೇಳ್ತದೆ, ನಾ ಕೊನೆಗೆ ಎಲ್ಲಿ ಹೋಗೋದು ಅಂತಂದ್ರೆ ನನಗೆ ಭೂಮಿನೇ ಸಂಘ ನನಗೆ ಅಂತ ಹೇಳ್ತದೆ. ಅದು ಕೊನೆಗೆ ನಾನು ಭೂಮಿಯ ಸಂಘ. ಶೆಕೆ ಆಗಿರುತ್ತೆ ಅದಕ್ಕೆ ಹುಡುಗ. ಈ ಒಡಲು ಭೂಮಿಯ ಸಂಘ, ಕೈ ಹಿಡಿದ ಮಡದಿ ಪರರ ಸಂಘ ಅಂತ ಹೇಳ್ತಾರೆ ಅವರು. ಆಗಿನ ಕಾಲದಲ್ಲಿ ಹೆಂಗಿರ್ತದೆ ಅಂದ್ರೆ, ಈಗ ಮನೆಯಲ್ಲಿರ್ತಕ್ಕಂಥ ಗಂಡ ಸಾಯಲಿ ಹೆಂಡತಿ ಸಾಯಲಿ, ಒಬ್ಬರು ಸತ್ತ ತಕ್ಷಣ ಅವ್ರು ಎಲ್ಲಿ ಹೋಗ್ತಾರೆ? ನೀನೇ ಜೀವಕ್ಕೆ ಜೀವ ಅಂತ ಇದ್ದವರು ಒಬ್ರು ಯಾರು ಕಳ್ಕೊಂಡ ತಕ್ಷಣ ಏನು ಮಾಡ್ತಾರೆ? ಮಗನ ಕಡೆನೋ ಮಗಳ ಕಡೆ ಹೋಗ್ತಾರೆ. ಏನಂತ ಹೇಳ್ತಾರೆ? ನೀನಪ್ಪ ನನಗೆ ಗತಿ ಅಂತ ಹೋಗ್ತಿರಿಲ್ಲ. ಅದಕ್ಕೆ ಕೈ ಹಿಡಿದ ಮಡದಿ ಪರರ ಸಂಘ, ಒಡವೆ ತಾನೇನಪ್ಪುದು ಅಂತಾರೆ ಅವರು. ನೀವೆಲ್ಲ ಹೊಸ ಡಿಸೈನ್ ಅಂತಂದು ಬಂಗಾರ ಎಲ್ಲ ಕೂಡಿಸಿಟ್ಟು ಡಿಸೈನ್ ಮಾಡಿಸ್ಕೊಂಡಿರ್ತೀರಿಲ್ಲ, ಚಪ್ಪಲಾರ ಮಾಡಿಸ್ಕೊಂಡಿರ್ತೀರಿ, ಬೋರ್ಮಾಳ ಸರ ಮಾಡಿಸ್ಕೊಂಡಿರ್ತೀರಿ, ನಕ್ಲೇಸ್ ಮಾಡಿಸ್ಕೊಂಡಿರ್ತೀರಿಲ್ಲ. ಆದ್ರೆ ಕೊನೆಗೆ ಇಡು ಬಂದ ನೀವೆಲ್ಲ ಹೋಗಿರ್ತೀರಿ, ಸ್ಮಶಾನಕ್ಕೆ ಹೋಗಿರ್ತೀರಿಲ್ಲ, ಅಲ್ಲೆಲ್ಲ ಒಳಗೆ ಇಡ್ತಾರಲ್ಲ, ಒಳಗಿಟ್ಟಾಗ ಎಲ್ಲ ತೊಗೊಂಡಿರ್ತಾರಿಲ್ಲ, ನೀವು ಹಾಕಿ ಕಳಿಸ್ತೀರ ಮತ್ತು ಇಲ್ಲಲ್ಲ, ಎಲ್ಲ ತೊಗೊಂಡಿರ್ತಾರೆ. ಹಂಗೆ ಒಂದು ಇಟ್ಟಿದ್ರು ಒಳಗೆ ಒಂದಿಷ್ಟ ಮೂಗ್ನ್ಯಾಗ ಒಂದೀಟು ಹೊಳಿತಿತ್ತದ, ಒಂದು ಗುಂಜೆ ಅಂತಿತ್ತದ, ಹೊಳ್ಯಾಕುಂತಿತ್ತು. ಎಲ್ಲರಿಗೂ ಕೊನೆಗೆ ಏನು ಹೇಳ್ತಾರೆ? ಮಕ ನೋಡ್ರಿ ಕೊನೆಗೆ ಅಂತಾರಿಲ್ಲ, ಹಂಗೆ ಮಕ ನೋಡ್ರಿ ಅಂದರು. ಎಲ್ಲರೂ ಸಂಬಂಧಿಕರು ನೋಡಿದ್ರು. ಒಂದು ಅಜ್ಜಿ ಇತ್ತದ, ಭಾಳ ಬೆರಿಕಿತ್ತು. ಏನೋ ಮಿಂಚುತ್ತೆ ನೋಡೋದ್ಲಕ್ಕಿ, ಏನೋ ಮಿಂಚುತ್ತೆ ನೋಡಿ ಮೂಗ್ನ್ಯಾಗ ಅಂದ ಕೂಳೆ ಅವ್ರು ಏನು ಕೆಳಗಿದ್ರಲ್ಲ, ಒಂದಿಟ್ಟು ಸಾಣದೈತೆ ಬಿಡ ಯಾವ ಅಂತಂದ್ರು ಅವರು. ಅದು ಈಟೈತೆ ಬಿಡು, ಹೋಲ್ ಬಿಡು ಇದ್ರಾಗ ಅಂದ್ರು. ಹಂಗಿಲ್ಲ ಬಿಡಂಗಿಲ್ಲ ಅಂತ ತೆಗಿ ಅಂತಂದರು. ಅವ್ರು ತೆಗಿಯಾಕೆ ಪ್ರಯತ್ನ ಮಾಡಿದ್ರು, ಅದು ಬರಲಿಲ್ಲ. ಅದು ಬರೋವಲ್ದಂದ್ರು. ಮೂಗು ಹರಿರ ಅಂದ್ಲಕ್ಕಿ. ನಿಮಗೂ ಎಲ್ಲ ಅನುಭವ ಆಗಿರ್ತದೆ, ಹರಿದ ತೆಗಿತೀರಿ ನೀವು, ಹಂಗಂತರೂ ತೆಗಿಯಲ್ಲ, ಹೌದಲ್ಲ? ಆದ್ರೂ ಮೂಗು ಹರಿದು ತೆಗೆದ್ರು ನೋಡ್ರಿ. ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಸೊಸೆಗೆ ಸಂಬಂಧಪಟ್ಟಿದ್ದು, ಮಗಳಿಗೆ ಸಂಬಂಧಪಟ್ಟಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದಲ್ಲ ಆಕಿಗೆ ಲಕ್ಷ್ಯ ಎಲ್ಲಿರ್ತದ? ಮಕ ನೋಡೋ ಕಡೆ ಲಕ್ಷ್ಯ ಇರಲ್ಲ. ಅಂತ ತಗೊಂಡಿರ್ತಾನಲ್ಲ ಅವನ ಕಡೆ ಲಕ್ಷ್ಯ ಇರುತ್ತೆ. ಅವನ ಕೈಯಿಂದ ಎಲ್ಲಿ ಹೋಗ್ತದೋ, ಆ ಕೈಯಿಂದ ಎಲ್ಲಿ ಹೋತು, ಮಕ ನೋಡೋದು ಬಿಟ್ಬಿಟ್ಟಿರ್ತಾಳೆ, ಅದು ಎಲ್ಲಿ ಹೋತಂತೂ ಹುಡುಕಾಡ್ತಿರ್ತಾಳೆ, ಹೌದಲ್ಲ? ನಗತೀರಂದ್ರೆ ನೀವು ಹಂಗೆ ಮಾಡಿರಿ ಅಂದಾಗ, ಹೌದಲ್ಲ? ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಘ, ಸಾವಿನ ಸಂಗಡ ಆರೂ ಇಲ್ಲ ಕಾಣ ನಿಖಳಂಕ ಮಲ್ಲಿಕಾರ್ಜುನ ಅಂತ ಬರೀತಾರೆ ಅವರು.
ಈಗ ನೀವೆಲ್ಲ ಮದುವೆ ಆಗ್ಬೇಕಾರೆ ಪುರೋಹಿತರು ಏನು ಮಾಡಿರ್ತಾರೆ, ಭಾಷೆ ಕೊಡಿಸಿರ್ತಾರಿಲ್ಲ. 7 ಜನ್ಮಕ್ಕೂ ನೀನೇ ಹೆಂಡತಿ ಆಗ್ಬೇಕು, ನೀನೇ ಗಂಡ ಆಗ್ಬೇಕು ಅಂತ ಭಾಷೆ ತೊಗೊಂಡಿರ್ತೀರಿಲ್ಲ ನೀವು. ಮತ್ತು 8ನೇ ಜನ್ಮಕ್ಕೆ ಏನು ಮಾಡ್ಬೇಕು? 7 ಜನ್ಮಕ್ಕೂ ನೀನೇ ಅಂತ ಭಾಷೆ ತೊಗೊಂಡಿರ್ತೀರಿ. ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ ಅಂತ ಅವ ಅಂತಿರ್ತಾನೆ, ಹೌದಲ್ಲ? ಅಕ್ಕಿ ಅಂತಿರ್ತಾರ, ನಿನ್ನ ಬಿಟ್ಟರೆ ನನಗೆ ಯಾರದ, ನೀನೇ ಪತಿದೇವ ಅಂತ ನೀವು ಅಂತಿರ್ತೀರಿಲ್ಲ. ಈಗ ಕೊನೆಗೆ ಹೋಗೋದು ಬಂತಪ್ಪ, ಇಬ್ಬರಾಗ ಒಬ್ಬರು. ನಾನು ಒಬ್ಬಕ್ಕೆ ಹೋಗೋದು ಬೇಸರ ನೀನು ಬಾ ಅಂದ್ರೆ ಬರ್ತಾನ ನಾವು? ಇಲ್ಲ ಅಕ್ಕಿಯರ ಬರ್ತಾಳನು? ಬರಂಗಿಲ್ಲ. ನೀವು ಯಾರ್ಯಾರು ಜೀವಕ್ಕೆ ಜೀವ ಗೆಳೆಯಾರದಾರ ಅಂತಿರ್ತೀರಲ್ಲ, ನನಗೆಲ್ಲ ಕಷ್ಟ ಕಾಲಕ್ಕೆ ಬಂದು ನಿಂದಿರ್ತಾಳ, ನಂಗೆ ಜೀವ ಅಂದ್ರೆ ಜೀವ ಕೊಡ್ತಾನ ಅನ್ನೋರು ಒಂದು ಕೇಳ್ರಿ ನೀವು ಹೋಗೋ ಮುಂದೆ. ನಾವು ಒಬ್ಬನ ಹೊಂಟೀನಿ, ಯಾರು ಒಂದಿಷ್ಟು ಜೊತೆಗೆ ಬರ್ರಿ ಅಂತಂದ್ರೆ ಬರ್ತಾರನ್ನೋರು? ಯಾರೂ ಬರೋಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಸಾವಿನ ಸಂಗಡ ಆರೂ ಇಲ್ಲ ಕಾಣ ನಿಕಳಂಕ ಮಲ್ಲಿಕ. ಈ ಸತ್ಯ ನಿಮಗೆಲ್ಲ ಅರ್ಥ ಆಗಬೇಕು. ಕೊನೆಗೆ ಹೋಗ್ಬೇಕಾದ್ರೆ ನಾವು ಒಬ್ಬರೇ ಹೋಗೋದು, ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಒಯ್ಯಂಗಿಲ್ಲ. ಈ ಬಂದು ಹೋಗುವ ನಡುವೆ ಕತ್ತಲೆಯೊಳಗೆ ಬೆಳಕನ್ನು ಹುಡುಕುವುದು ಎಲ್ಲಿ ಅಂತಂದ್ರೆ, ಗುರುವಿನ ಸಂಗಡ ನೀವು ಬಂದರೆ ಮಾತ್ರ ಆ ಬೆಳಕು ಸಿಗುತ್ತದೆ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಸಂಪತ್ತು ನಮಗೆ ಬೇಕಾಗಿಲ್ಲ, ಐಶ್ವರ್ಯ ನಿಮಗೆ ಸಂಪತ್ತು ಶಾಂತಿ ಕೊಡಂಗಿಲ್ಲ, ನೆಮ್ಮದಿ ಕೊಡಂಗಿಲ್ಲ. ಭೂಮಿಗಳು ನಿಮ್ಗೆ ನೆಮ್ಮದಿ ಕೊಡಂಗಿಲ್ಲ, ಶಾಂತಿ ಕೊಡಲ್ಲ. ಯಾವುದು ಶಾಂತಿ ಕೊಡ್ತದಂದ್ರೆ, ಗುರುವಿನ ಸಂಗಡ ಯಾರು ಇರ್ತಿರಲ್ಲ ಅವ್ರಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ. ನೀವು ದುಡ್ಡಿನಿಂದ ಹೊಲ ಖರೀದಿ ಮಾಡ್ಬೋದು, ದುಡ್ಡು ಕೊಟ್ಟು ಹೊಲ ಖರೀದಿ ಮಾಡ್ಬೋದು, ದುಡ್ಡು ಕೊಟ್ಟು ಬಂಗಾರ ಖರೀದಿ ಮಾಡ್ಬೋದು, ದುಡ್ಡು ಕೊಟ್ಟು ಮನೆ ಖರೀದಿ ಮಾಡ್ಬೋದು, ದುಡ್ಡು ಕೊಟ್ಟು ವಸ್ತ್ರ ಖರೀದಿ ಮಾಡ್ಬೋದು. ನೀವು ನಿಮಗೆ ಸ್ಮಶಾನದಾಗ ಜಾಗ ಬೇಕು ಅಂದ್ರೆ ಉಸಿರು ಕೊಟ್ಟರೆ ಮಾತ್ರ ಜಾಗ ಸಿಗ್ತದೆ ಅನ್ನೋ ಸತ್ಯ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಯಾರು ಹೋಗಿ ಮೊದಲ ಬುಕ್ ಮಾಡ್ಕೊತೀರೇನು? ಯಾರು ಹೋದ್ರೂ ಬುಕ್ ಮಾಡಲ್ಲ ಅಲ್ಲೇ ಸ್ಮಶಾನದಾಗ. ಅಲ್ಲಿಗೆ ಏನು ಕೊಡಬೇಕು ನೀವು ಅಂತಂದ್ರೆ, ಈ ಉಸಿರು ಕೊಟ್ಟಾಗ ಮಾತ್ರ ಅದು ಜಾಗ ಸಿಗ್ತದೆ ಅನ್ನುವ ಸತ್ಯ ನಿಮಗೆ ಗೊತ್ತಿತ್ತು ಅಂತಂದ್ರೆ ನಿಮಗೆ ಜೀವನ ಸುಖವಾಗಿರ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಬದುಕಬೇಕು ಅನ್ನೋದನ್ನು, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದನ್ನು ತಿಳಿಸ್ಕೊಡೋಕೆ ಮಠಗಳಿರ್ತವೆ, ಪೂಜ್ಯರಿರ್ತಾರೆ. ಅಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಪೂಜ್ಯರ ಬಗ್ಗೆ ನೀವೆಲ್ಲ ಅವರು ಒಡನಾಡಿಗಳದಿರಿ. ಪೂಜ್ಯರು ನಮಗೆಲ್ಲ ಭಾಳ ದೊಡ್ಡವರು ಅವರೆಲ್ಲ. ಅವರು ನಮ್ಮ ಏನು ಕಾವಿ ಸ್ವಾಮಿಗಳಿದ್ದಾರೆ, ಆ ಸ್ವಾಮಿಗಳಲ್ಲೇ ಹಿರಿಯ ಸ್ವಾಮಿಗಳು, ಅದರಲ್ಲೂ ವೇದಶಾಸ್ತ್ರ ಪಂಡಿತರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸ್ವಾಮಿಗಳು ನಮಗೆ ಅವರು ಇದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಅಂಥ ಪೂಜ್ಯರು, ನಾನು ಅವರು ಕೇಡಿಗೆ ಮಠಕ್ಕೆ 2 ಸಲ ಹೋಗಿದ್ದೆ. ಅವಾಗ ಇಲ್ಲ, ನಾನು ಇನ್ನೊಂದು ಮಠ ಅದ ದೇವಿ ಕೊಟ್ಟಕ್ಕೆ ಬರಬೇಕು ನೀನು ಅಂತ ಭಾಳ ಒತ್ತಡ ಮಾಡಿದ್ದಕ್ಕೆ ಪೂಜ್ಯರು ಅವರ ಪ್ರೀತಿಯಾಗಿ ನಿಮ್ಮನ್ನೆಲ್ಲ ನೋಡುವಂಗಾಯ್ತು ನನಗೆ. ಅಂಥ ಭಾಗ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನೀವೆಲ್ಲ ಒಂದನ್ನು ಅರ್ಥ ಮಾಡ್ಕೊರಿ, ಯಾರು ಧರ್ಮದಿಂದ ನಡ್ಕೊತೀರಿ ನಿಮ್ಮ ಬದುಕು ಚೆನ್ನಾಗಿರ್ತದೆ. ಯಾರು ನೈತಿಕವಾಗಿ ಯಾರು ಚೆನ್ನಾಗಿರ್ತೀರೋ ನಿಮ್ಮ ಬದುಕು ಸಂಪದ್ಭರಿತವಾಗಿರ್ತದೆ. ಯಾರು ನೈತಿಕವಾಗಿ ಕೆಡ್ತಿರಲ್ಲ ಅವರ ಬದುಕು ಅಧೋಪತನಕ್ಕೆ ಹೋಗ್ತದೆ. ಏನು ನೈತಿಕತೆ ಅಂದರೆ ಏನು ಅಂತಂದರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ. ನಿಮ್ಮ ಮನಸ್ಸು ಹೇಳ್ತಿರ್ತದೆ, ಇದನ್ನು ಮಾಡಬೇಡ ಇದನ್ನು ಮಾಡು ಅಂತ ಹೇಳ್ತಿರ್ತದೆ, ಇದನ್ನು ಆಡಬೇಡ ಇದನ್ನು ಆಡು ಅಂತ ಹೇಳ್ತಿರ್ತದೆ. ಬೇರೆಯವರು ಹೇಳೋದು ಕೇಳಬೇಡ್ರಿ. ನಿಮ್ಮ ಮನಸ್ಸು ಏನು ಹೇಳ್ತದಲ್ಲ, ಇದನ್ನು ಆಡಬಾರ್ದಾಗಿತ್ತು ನೀನು ಇದನ್ನು ಆಡಿದಿ ಅಂತ ಹೇಳ್ತಿರ್ತಲ್ಲ, ಅವತ್ತು ನೀವು ಎಚ್ಚೆತ್ತುಕೊಂಡ್ರಿ ಅಂತಂದರೆ ನಿಮ್ಮ ಬದುಕು ನೆಮ್ಮದಿಯಿಂದ ಕೂಡ್ತದೆ. ಇವತ್ತು ನಿಮಗೆಲ್ಲ ಉಡಿ ತುಂಬುವ ಕಾರ್ಯಕ್ರಮ. ಯಾಕೆ ಉಡಿ ತುಂಬ್ತಾರೆ ಅಂತಂದರೆ, ನಿಮ್ಮ ಬದುಕಿನಲ್ಲಿ ಆ ಭಗವಂತನ ಸಿರಿಯೆಲ್ಲ ತುಂಬಲಿ ಅಂತ ಉಡಿ ತುಂಬ್ತಾರೆ. ಇವತ್ತು ಲಕ್ಷ್ಮಿ ಅಂದರೆ ಬೇರೆ ದುಡ್ಡು ಅಂತಲ್ಲ, ಐಶ್ವರ್ಯ ಅಂತಂದರೆ ದುಡ್ಡು ಅಂತಲ್ಲ. ಈ ದೇಹದ ಐಶ್ವರ್ಯ ಬರಬೇಕು, ನಿಮ್ಗೆ ಆರೋಗ್ಯವಾಗಿರ್ಬೇಕಲ್ಲ. ಈ ದೇಹ ಆರೋಗ್ಯ ಇತ್ತು ಅಂದರೆ ಅದು ಲಕ್ಷ್ಮಿಯ ಆವಾಸ ಅಂತ. ನಿಮ್ಮ ಬದುಕಿಗೆ ಯಾವುದೇ ರೀತಿಯ ಕಷ್ಟಗಳು ಬರದೇ ಇರಲಿ ಅಂತ ಪೂಜ್ಯರ ಹಸ್ತದಿಂದ ನಿಮಗೆ ಉಡಿ ತುಂಬುವ ಕೆಲಸ ಆಗ್ತದೆ. ಅಂಥ ಪೂಜ್ಯರ ಆಶೀರ್ವಾದ ನಿಮಗೆ ಸದಾ ಇರಲಿ. ನಿಮ್ಮ ಬದುಕು ನೆಮ್ಮದಿ ಶಾಂತಿಯಿಂದ ಕೂಡಿರಲಿ ಅಂತ ಆಶಿಸ್ತಾ ಎಲ್ಲರಿಗೂ 2 ಮಾತುಗಳನ್ನು ಹೇಳಿ ನನ್ನ 2 ಮಾತಿಗೆ ಮುಗಿಸೋಣ. ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹದಾನಿ ಕೂಡಲ ಸಂಗಮ, ಒಡೆಯ ಮಹದಾನ ಕೂಡಲ ಸಂಗಮ, ಒಡೆಯ ಮಹದಾನಿ ಕೂಡಲ ಸಂಗಮ. ದೇವಂಗೆ ಶರಗೊಟ್ಟಿ ಬೇಡುವೆ, ದೇವಂಗೆ
ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ಬೇಡಿದೊಡೆಯನ್ ಒಡೆಯನ್ ಗೊಡಲ ತೋರಿ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಗೊಟ್ಟಿ ಬೇಡುವೆ ದೇವಂಗೆ ಶರಗೊಟ್ಟಿ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡು ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ಬೇಡಿದೊಡೆಯನ್ ಹಾಡುವೆ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರ
ಮೂರುತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಸಾಂ ಶಿವ ಬಸವ 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 ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನ್ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಗೊಟ್ಟಿ ಬೇಡುವೆ ದೇವಂಗೆ ಶರಗೊಟ್ಟಿ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ಬೇಡಿದೊಡೆಯನ್ ಒಡೆಯನ್ ಗೊಡಲ ತೋರಿ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಗೊಟ್ಟಿ ಬೇಡುವೆ ದೇವಂಗೆ ಶರಗೊಟ್ಟಿ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡು ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್
ಒಡೆಯನ ಬೇಡುವೆ ಹಾಡಿದೊಡೆಯನ್ ಬೇಡಿದೊಡೆಯನ್ ಹಾಡುವೆ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವರಾಜೇಂದ್ರನೇ ಸಾಂಬ ಶಿವ ಬಸವರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವರಾಜೇಂದ್ರನೇ ಸಾಂಬ ಶಿವ ಬಸವರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ
ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಬಸವ 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 ಆನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ ಎನ್ನ ತನು ಮನ ನಿಮ್ಮ ಪಾದ ಕಲ್ಪನಾ ಎನ್ನ ತನು ಮನ ನಿಮ್ಮ ಪಾದ ಕಲ್ಪನಾ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ ಸಮಾಜ ಸೇವೆಗಾಗಿ ಮಹತ್ಯಾಗಮಯ ಜೀವನ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ 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 ಹಾನಗಲ್ಲ ಆನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ ಸ್ವಾಮಿ ನೀನು ಪಾದ ಬಿಟ್ಟ ನೆಲವು ಪಾವನ ಸ್ವಾಮಿ ನೀನು ಪಾದ ಬಿಟ್ಟ ನೆಲವೇ ಪಾವನ ಅಂತೆಯ ಶಿವಯೋಗ ಮಂದಿರವು ಸ್ಥಾಪನ ಅಂತೆಯ ಶಿವಯೋಗ ಮಂದಿರವು ಸ್ಥಾಪನ ಯಾರು ನಿನಗೆ ಸಾಟಿ ಯಾರು ನಿನಗೆ ಸಾಟಿ ನಿನ್ನ ಕೃಪೆಯ ಪುಣ್ಯ ತಾಣ ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ ಪುಣ್ಯ ಜೀವನ ನಿನ್ನ ನೆನವು ಜನ್ಮನ ಪುಣ್ಯ ಜೀವನ ನಿನ್ನ ನೆನವು ಜನ್ಮನ ಪುಣ್ಯ ಜೀವನ ನಿನ್ನ ನೆನವ ಜನ್ಮನ ಪುಣ್ಯ ಜೀವನ ನಿನ್ನ ನೆನವ ಜನ್ಮನ ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ
ವೀರ ವಿರಕ್ತನಾಗಿ ಶಿವಯೋಗ ಸಾಧನ, ವೀರ ವಿರಕ್ತನಾಗಿ ಶಿವಯೋಗ ಸಾಧನ, ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ, ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ, ಯಾರು ನಿನಗೆ ಸಾಟಿ, ಯಾರು ನಿನಗೆ ಸಾಟಿ, ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ, ಬಾರೋ ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ, ಲೀಲಲೋಲನ ಗುರುಕುಮಾರನ, ಲೀಲಲೋಲನ ಸ್ವಾಮಿ ಗುರುಕುಮಾರನ, ಲೀಲಲೋಲನ ಸ್ವಾಮಿ ಗುರುಕುಮಾರನ, ಲೀಲಲೋಲನ ಗುರುಕುಮಾರನ. ಆನಗಲ್ಲ ಆನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಗುರುವಿರಕ್ತರೆಂಬ ಭೇದ ಎಣಿಸದವನ, ಗುರುವಿರಕ್ತರೆಂಬ ಭೇದ ಎಣಿಸದವನ, ಗುರುವಿನ ಗುರುವಾದ ಮಹಾಯೋಗಿ ವರ್ಯನ, ಗುರುವಿನ ಗುರುವಾದ ಮಹಾಯೋಗಿ ವರ್ಯನ, ಯಾರು ನಿನಗೆ ಸಾಟಿ, ಯಾರು ನಿನಗೆ ಸಾಟಿ, ಗುರುಕುಮಾರ ನಾಮವೇ ಘನ. ವರದ ಬಲವು ವಿಶ್ವನರರಿಗೆಲ್ಲ ಚೇತನ, ವರದ ಬಲವು ವಿಶ್ವನರರಿಗೆಲ್ಲ ಚೇತನ, ಕರವ ಮುಗಿವಿನ ಶಿರಬಾಗಿ ನಮಿಪೆನ, ಕರವ ಮುಗಿವೆನ ಶಿರಬಾಗಿ ನಮಿಪೆನ, ಕರವ ಮುಗಿವೆನ ಶಿರಬಾಗಿ ನಮಿಪೆನ, ಕರವ ಮುಗಿವೆನ ಶಿರಬಾಗಿ ನಮಿಪೆನ. ಆನಗಲ್ಲ ಆನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಸಮಾಜ ಸೇವೆಗಾಗಿ ಮಹಾತ್ಯಾಗಮಯ ಜೀವನ, ಸಮಾಜ ಸೇವೆಗಾಗಿ ಮಹಾತ್ಯಾಗಮಯ ಜೀವನ, ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ, 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 ನಿಮ್ಮ ಪಾದ ಕರ್ಪಣ, ನಿಮ್ಮ ಪಾದ ಕರ್ಪಣ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವ ಮಂದಿರ ದೇವ, ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ, ಶಿವಯೋಗಿ ಜನಿಸಿ ಬಾರೋ ಮರೆಸಲು ನೋವ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವ ಮಂದಿರ ದೇವಾನಿ. ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ, ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ, ಶಿವಯೋಗಿ ಜನಿಸಿ ಬಾರೋ ಮರೆಸಲು ನೋವ, ಶಿವಯೋಗಿ ಜನಿಸಿ ಬಾರೋ ಮರೆಸಲು ನೋವ. ನೀನೇಕೆ ಮರೆಯಾದೆ ಗುರು ಸದಾಶಿವ,
ಜೀವವೀಣೆ ಹಿಡಿದು ನಿನ್ನ ಸವಿಗೀತೆ ಹಾಡಿದೆ, ಹೃದಯ ಪೀಠ ಸಿಂಗರಿಸಿ ನಿನಗಾಗಿ ಕಾದಿದೆ. ಜೀವವೀಣೆ ಹಿಡಿದು ನಿನ್ನ ಸವಿಗೀತೆ ಹಾಡಿದೆ, ಹೃದಯ ಪೀಠ ಸಿಂಗರಿಸಿ ನಿನಗಾಗಿ ಕಾದಿದೆ. ಪ್ರಾಣಲಿಂಗ ಬಂದು ನೆಲೆಸು ದ್ವಿತೀಯ ಬಸವ ತಂದೆ, ಪ್ರಾಣಲಿಂಗ ಬಂದು ನೆಲೆಸು ದ್ವಿತೀಯ ಬಸವ ತಂದೆ. ಹಾನಗಲ್ಲ ಪೀಠದೊಡೆಯ ನಿನಗೆ ಶರಣು ಎಂದೆ, ಹಾನಗಲ್ಲ ಪೀಠದೊಡೆಯ ನಿನಗೆ ಶರಣು ಎಂದೆ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವಮಂದಿರ ದೇವಾ. ಪ್ರಳಯವಾಗುವಂತ ಜಗವ ಭಕ್ತಿಯಿಂದ ಎಳೆಸುವ, ಪ್ರೀತಿಯಲ್ಲಿ ನೀತಿ ತುಂಬಿ ಜಗದಿಷ್ಟೇ ಬೆಳೆಸುವ. ಪ್ರಳಯವಾಗುವಂತ ಜಗವ ಭಕ್ತಿಯಿಂದ ಎಳೆಸುವ, ಪ್ರೀತಿಯಲ್ಲಿ ನೀತಿ ತುಂಬಿ ಏಕನಿಷ್ಠೆ ಬೆಳೆಸುವ. ನಿಜ ಸೇವೆ ಮಾಡುವಂತ ಭಕ್ತರನ್ನು ಸಲಹುವ, ನಿಜ ಸೇವೆ ಮಾಡುವಂತ ಭಕ್ತರನ್ನು ಸಲಹುವ. ನಿಜ ಕಲ್ಪ ತರು ನೀನೇ ಬಾಳ ಜ್ಯೋತಿಯಾಗಿವ, ನಿಜ ಕಲ್ಪ ತರು ನೀನೇ ಬಾಳ ಜ್ಯೋತಿಯಾಗಿವ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವಮಂದಿರ ದೇವಾ. ಭಾಗ್ಯವಾಡಿಯಲ್ಲಿ ಲಿಂಗದೊಳಗೆ ಬೆರೆದ ಜಂಗಮ, ಯೋಗಶೀಲ ಭಕ್ತ ಪಾಲ ಶಿವಯೋಗದ ಸಂಗಮ. ಭಾಗ್ಯವಾಡಿಯಲ್ಲಿ ಲಿಂಗದೊಳಗೆ ಬೆರೆದ ಜಂಗಮ, ಯೋಗಶೀಲ ಭಕ್ತ ಪಾಲ ಶಿವಯೋಗದ ಸಂಗಮ. ಒಟು ಸಾಧಕರನ್ನು ಸಲಹಿ ಸಲಹು ಬಾರೋ ಅನುಪಮ, ಒಟು ಸಾಧಕರನ್ನು ಬೆಳೆಸಿ ಸಲಹು ಬಾರೋ ಅನುಪಮ. ಅಂತುರೇಶ ನಿನ್ನ ಪುಣ್ಯ ದಿನವೆಲ್ಲ ಸಂಭ್ರಮ, ಅಂತುರೇಶ ನಿನ್ನ ಪುಣ್ಯ ದಿನವೆಲ್ಲ ಸಂಭ್ರಮ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವಕುಮಾರನ ಕುವರ ಶಿವಕುಮಾರನ ಕುವರ ಶಿವಮಂದಿರ
ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ ಬೇಡಿದ್ದ ನೀವನಮ್ಮ ಬೇಡಿದ್ದ ನೀವನಮ್ಮ ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಡಂಗುರ ಡಂಗುರ
ಬಸವನಾಮ ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ ಬಸವನಾಮದಲ್ಲಿ ಹೃದಯ ಬಸತುರಾಗ ಹಾಡಿ ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ ಬಸವನಾಮದಲ್ಲಿ ಹೃದಯ ಬಸತುರಾಗ ಹಾಡಿ ಜ್ಞಾನ ಭಾವದಿಂದ ಈ ಮನದಿ ಉಸಿರು ಛಲ ಬಿಡಿದಿದೆ ಶಿವನಾಮ ಬಸವಧಾನದಲ್ಲಿ ಮನವು ಮಧುರವಾಯಿತೇ ಹೇತಮ್ಮ ಮತ್ತೆ ಗದ್ದಲ ಹಿಡಿಸ್ಬೇಡ್ರಿ. ನೀವೇನದಿರಲ್ಲ ಬಸವ ಬುತ್ತಿ ಒಳಗೆ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲೇ ಬಂದು ಕುಂತು ಬಿಡ್ರಿ. ಹೋಗ್ಬಿಡ್ರಿ, ಹಾಡ ಮುಗಿದ್ರೊಳಗೆ ಬಂದ್ಬಿಡ್ರಿ. ಮತ್ತೆಲ್ಲ ಹೋಗ್ಬಿಡ್ರಿ. ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಬಸವನಾಮ ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಬಸವನಾಮ ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ ಕದ ಮುಗಿದು ಬೇಡಲು ಪ್ರತಿನಿತ್ಯ ಹೊಂಬಿಸಿಲು ಕರ ಮುಗಿದು ಬೇಡಲು ಪ್ರತಿನಿತ್ಯ ಹೊಂಬಿಸಿಲು ಹೊರಗುರುವೆಯನ್ನು ತಿರಲು ಬಾಳೆಲ್ಲ ಸುಖ ಕರಲು ಬಸವಧಾನದಲ್ಲಿ ಮನವು ಮಧುರವಾಯಿತೇರಿ ಬಸವನಾಮದಲ್ಲಿ ಹೃದಯ ಬಸತುರಾಗ ಹಾಡಿ ಜ್ಞಾನ ಭಾವದಿಂದ ಈ ಮನದಿ ಉಸಿರು ಛಲ ಮಿಡಿದಿದೆ ಶಿವನಾಮ ಬಸವಧಾನದಲ್ಲಿ ಮನವು ಮಧುರವಾಯಿತೇರಿ ವಚನದಾರೆ ಹರಸಿದಾತ ಶಿವನ ರೂಪನೇ ಬಸವಮಾನೋ. PhD ಈಗೇನು ಕುಂತಾರಲ್ಲ ಇಬ್ರು, ಆಮೇಲೆ ನಮ್ಮ ನಾಗಣಸೂರಪ್ಪಗಳು ಇವರೆಲ್ಲ MA PhD ಡಾಕ್ಟರೇಟ್ ಪಡೆದವರು. ಅಂಥವರು ನಮ್ಮ ಈ ಸಣ್ಣ ಹಳ್ಳಿಗೆ ಬಂದು ನಮಗೆಲ್ಲ ಆಶೀರ್ವದಿಸ್ತಾರಂದ್ರೆ ನಾವು ಯಾವ ಜನ್ಮದ ಪುಣ್ಯ ಅದು ಗೊತ್ತಿಲ್ಲ. ಗುಡ್ಡದ ಮುತ್ಯನ ಆಶೀರ್ವಾದ ಅಂತೂ ಗಟ್ಟಿ ಅದ. ಆ ಭಾಗದೊಳಗೆ ಚನ್ನಮಲ್ಲಪ್ಪಗಳದು ದೊಡ್ಡ ಮಟ್ಟ, ದೊಡ್ಡ ಹೆಸರು. ಚನ್ನಮಲ್ಲ ಮಹಾಸ್ವಾಮಿಗಳವರು ಬರ್ತಾರಂತಂದ್ರೆ ಆ ಭಾಗದೊಳಗೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಕಾಳಜಿ. ಅವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಭಾಗದೊಳಗೆ ಗಾನಗಂಧರ್ವ ಅಂತ ಹೇಳಿ ಅನೇಕ ಪದ್ಮವಿಭೂಷಣ, ಪದ್ಮಶ್ರೀ, ಅನೇಕ ಬಿರುದುಗಳನ್ನು ಪಡೆದಿರ್ತಕ್ಕಂಥವರು. ಸಂಗೀತ ಅಂತಂದ್ರೆ, ಸಾಹಿತ್ಯ ಅಂದ್ರೆ, ಪುರಾಣ ಅಂದ್ರೆ ಅದಕ್ಕೆ ಹೆಸರಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮವರೇ ಆಗಿರ್ತಕ್ಕಂಥ ಗುರುಸ್ವಾಮಿ ಕಲಿಕೇರಿಯವರು. ಆ ಗುರುಸ್ವಾಮಿ ಕಲಿಕೇರಿಯವರ ಪುತ್ರರವರು, ಅವರ ಮಗ, ಅವರ ಚಿರಂಜೀವಿ. ಅವರು ಪೂರ್ವಾಶ್ರಮದ
ಪೂಜ್ಯರಾಗಿರ್ತಕ್ಕಂಥವ್ರು, ಅದನ್ನೆಲ್ಲ ಹೇಳಬಾರ್ದು. ಆದರೂ ಕೂಡ ನಮ್ಮ ಒಂದು ಸಂತೋಷಕ್ಕೆ ಅಂಥವರ ಪರಮ ಪೂಜ್ಯರಾಗಿರ್ತಕ್ಕಂಥ ಕನಕಗಿರಿ ಅಪ್ಪವರು ಅಂದ್ರೆ ಬಹಳ ದೊಡ್ಡ ಆ ಭಾಗದೊಳಗೆ ಬಹಳ ದೊಡ್ಡ ಹೆಸರು. ನಾನೆಲ್ಲ ಪೂಜ್ಯರ ಒಡನಾಡಿಯಾಗಿ ಆ ಭಾಗದೊಳಗೆಲ್ಲ ನಾನು ತಿರುಗಾಡೀನಿ. ಆದರೆ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನಮ್ಮ ಭಾಗದ ಜನರಿಗೂ ಕೂಡ ಒಂದಿಷ್ಟು ಆಗಲಿ ಅಂತ ಭಾಳ ಕಾಡಿ ಬೇಡಿ ಅವ್ರನ್ನ ಕರ್ಕೊಂಡು ಬಂದೀನಿ. ಭಾಳ ಕಾಡಿ ಬೇಡಿ ಅವ್ರನ್ನ ಕರ್ಕೊಂಡು ಬಂದೀನಿ. ನಾನು ಬರಲ್ಲ ಅಂತ ಅಂತಿದ್ರು. ಬುದ್ಧಿ ನೋಡ್ರಿ, ಸಣ್ಣ ಹಳ್ಳ್ಯದ ಅಂತ ಹೇಳಿ ಆಗಾಗ ಅವ್ರಿಗೆ ಪೂಜ್ಯರಿಗೆ ಮನವರಿಕೆ ಮಾಡಿಕೊಟ್ಟಾಗ ಆ ಪೂಜ್ಯರು ಮನಸ್ಸು ಮಾಡಿ ನಮ್ಮ ಭಕ್ತರಿಗೂ ನಮಗೂ ಆಶೀರ್ವದಿಸಿ ಕೃತಾರ್ಥರನ್ನಾಗಿ ಮಾಡ್ಯಾರ. ಆ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಶರಣನ್ನ ಸಮರ್ಪಣೆ ಮಾಡ್ತೀನಿ. ಪೂಜ್ಯ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಗುರುಪೀಠ ದುದನಿ ಶಾಂತಲಿಂಗೇಶ್ವರ ಮಠ ಅಂದ್ರೆ ಭಾಳ ದೊಡ್ಡ ಇತಿಹಾಸ. ಅದು ಭಾಳ ದೊಡ್ಡ ಇತಿಹಾಸ. ಅದರೊಳಗೆ ಆ ಮಠಕ್ಕೂ ನಮಗೂ ಅನನ್ಯವಾಗಿರುವಂಥ ಸಂಬಂಧ. ಯಾಕಂದ್ರೆ ಮೂಲ ಕರ್ತೃಗಳು ಹಿಡ್ಕೊಂಡು ಗುರುಶಾಂತಲಿಂಗ ಮಹಾಸ್ವಾಮಿಗಳವರೆಗೆ 6 ಜನ ಸ್ವಾಮಿಗಳು ದುದನಿ ಮಠಕ್ಕೆ ಆಗ್ಯಾರ. ಅವರೆಲ್ಲ ನಮ್ಮ ವಂಶಸ್ಥರು. ಹೀಗಾಗಿ ಆ ಪೀಠದ ಮೇಲೆ ನನಗೆ ಅತ್ಯಂತ ಗೌರವ. ಆ ಪೀಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಾಂತಲಿಂಗ ಅಪ್ಪಗಳು ಅಂದ್ರೆ ನಮಗೂ ಗುರುಶಾಂತಲಿಂಗ ಸ್ವಾಮಿಗಳೇ ಅಂತ ನಾವು ತಿಳ್ಕೊಂಡು ಆ ಪೂಜ್ಯರನ್ನ ಬಹಳ ಭಕ್ತಿಯಿಂದ ಅವ್ರನ್ನ ನಾನು ಆಗಾಗ ಅವರ ಪಾದಕ್ಕೆ ನಮಸ್ಕಾರ ಮಾಡುವುದಾಗಲಿ, ಅವರ ಆಶೀರ್ವಾದ ಪಡೆಯುವುದಾಗಲಿ. ಅಂಥ ಮಹಾತ್ಮರು ದುದನಿಯ ಗುರುಶಾಂತಲಿಂಗ ಮಹಾಸ್ವಾಮಿಗಳ ಸ್ವರೂಪದಲ್ಲಿ ನಮ್ಮ ಈ ಭಾಗಕ್ಕೆ ಬಂದು, ಈ ಮಠಕ್ಕೆ ಬಂದು ನಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಹರಿಸಿರುವಂಥ ಪೂಜ್ಯರಿಗೂ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯ ಮಾತೋಶ್ರೀಯವರು ಪರಮ ತಪಸ್ವಿಗಳು. ಒಬ್ಬ ತಾಯಿಯಾದಕ್ಕೆ ಹಿಂದೆ ನಾವು ಅಕ್ಕಮಾದೇವಿಯವರ ಜೀವನ ಚಾರಿತ್ರೆಯನ್ನು ಕೇಳಿದೆವು. ಕೆಲವರು ಸಜ್ಜಲಗುಡ್ಡದ ಶರಣಮ್ಮನವರ ಚಾರಿತ್ರೆಯನ್ನು ಕೇಳಿದೆವು. ಇನ್ನ ಅನೇಕ ಮಹಾತ್ಮರ ಚರಿತ್ರೆಗಳನ್ನು ಕೇಳಿದೆವು. ಅವರ ಆಶೀರ್ವಾದ ಮಾಡಿರುವಂಥ ಭಕ್ತರನ್ನ ಕೇಳಿದೆವು. ಆದ್ರೆ ನಾವು ಅವನ್ನ ನೋಡಿಲ್ಲ, ಪುಸ್ತಕಗಳಲ್ಲಿ ಓದಿದೆವು. ಆದ್ರೆ ಇವತ್ತು ಸಾಕ್ಷಾತ್ವಾಗಿ ಪವಾಡ ಅನ್ನತಕ್ಕಂಥದ್ದು ನಡೀತದೆ, ಕಷ್ಟ ಅನ್ನತಕ್ಕಂಥದ್ದು ನಡೀತದೆ, ದುಃಖ ಅಂತದ್ದು ನಡೀತದೆ. ಏನು ಗರಗದ ಮಡಿವಾಳೇಶ್ವರ ಪುರಾಣದೊಳಗೆ ಎಷ್ಟೆಷ್ಟು ಕಷ್ಟ, ದುಃಖ, ದಾರಿದ್ರ್ಯನ್ನ ಕಳೆದ್ರು ಅಂತಕ್ಕಂಥ ಮಾತನ್ನ ನಾವು ಕೇಳಿದೆವು. ಆದರೆ ನಮ್ಮೆಲ್ಲರ ಮಧ್ಯದೊಳಗೆ ನಮ್ಮ ಶಿರ್ವಾಳ ಅಮ್ಮನವರು ಕೂಡ ಅಂಥ ಒಂದು ಲೀಲೆಗಳನ್ನು ಇವತ್ತು ಕೂಡ ಅವರ ಜೀವನ ಚರಿತ್ರೆಯೊಳಗೆ, ಅವರ ಜೀವನ ಸಾಧನೆಯೊಳಗೆ ಮಾಡಾಕತ್ಯಾರ. ಅಂದ್ರೆ ನಮಗೆ ನೋಡುವಂಥ ಅವಕಾಶ, ಅಂಥ ಮಹಾತ್ಮರ ಒಂದು ದರ್ಶನ ಮಾಡುವಂಥ ಅವಕಾಶ ಅಮ್ಮನವರು ನಮಗೆ ಕಲ್ಪಿಸಿಕೊಟ್ಟಾರ. ನಾವೆಲ್ಲ ನಮ್ಮ ಭಾಗದ ಜನರಿಗೆ ಏನು ಆಶೀರ್ವಾದ ಮಾಡಿರಿ ಅದು ಅತ್ಯಂತ ಪ್ರೀತಿಯಿಂದ ಇನ್ನಷ್ಟು ಆಶೀರ್ವಾದ, ಅವರ ಆಶೀರ್ವಾದ ನಮಗೆ ಇರಲಿ ಅಂತ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಈ ಕಾರ್ಯಕ್ರಮದಲ್ಲಿ ಯಾರು ಪತ್ರಿಕಾ ಸೇವಾ ಮಾಡ್ಯಾರ, ದಿನನಿತ್ಯಲೂ ಕೂಡ ದಾಸೋಗದ ಸೇವೆ. ನಿನ್ನೆ ಬಾಲುಷ ಊಟ ಆಗ್ಯದ ನಮ್ಮ ಮಠದಾಗ. ಊಟ ಮಾಡಿರಿಲ್ರಿ ಬಾ? ನಿನ್ನೆ ಬಾಲುಷ ಊಟ ಆಗ್ಯದ, ಮೊನ್ನೆ ಶೇಂಗಾದ ಹೋಳಿಗೆ ಊಟ ಆಗ್ಯದ, ಒಂದಿನ ಹುಗ್ಗಿ ಊಟ ಆಗ್ಯದ, ಸಿರಾ ಊಟ ಆಗ್ಯದ, ಸಜ್ಜಕ ಊಟ ಆಗ್ಯದ. ದಿನ ಒಂದೊಂದು ಐಟಮ್. ನಮ್ಮ ಶ್ರೀಮಠದಲ್ಲಿ ನಮ್ಮ ಸದ್ಭಕ್ತರಾದವರು, ನಮ್ಮ ದೇವಿಕೌಟ ಸಾಣದಿದ್ದರೂ ಕೂಡ ಅವರಲ್ಲಿ ಮಾಡುವಂಥ ಕರ್ತೃತ್ವ ಶಕ್ತಿ, ಅವರು ಮಾಡುವಂಥ ಸೇವಾ ಬಹಳ ದೊಡ್ಡದದ. ಅದಕ್ಕೆ ನೀವೆಲ್ಲ ತಾಯಿದೇರು ಕೂತವರು ನಮ್ಮ ದೇವಿಕೌಟಕ್ಕೆ ಒಳ್ಳೆಯದಾಗಲಿ, ನಮ್ಮ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ತಾಳಿ ಮುಖಾಂತರ ಬರೆಯವರಿಗೆ ಆಶೀರ್ವಾದಿಸಿ. ಅದರ ಜೊತೆಗೆ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವರು ನಮ್ಮ ಮಾಸ್ತರ್ ಅಗರಕೇಡ ಮಾಸ್ತರ್ ಅವರು ಸಂಗು ಸರ್ ಅಂತೇಳಿ ದಿನನಿತ್ಯಲೂ ಈ ಪುರಾಣದ ಏನು ನಡೀತದ ಈ ಚಿತ್ರಗಳನ್ನೆಲ್ಲ ಏನಂತಾರೆ ಅದು ಯೂಟ್ಯೂಬ್ದಾಗ ಬಿಟ್ಟಾರ. ಮೊನ್ನೆ ಖೇಡಗಿ ಒಳಗೆ ಭಾಳ ದೊಡ್ಡ ಕಾರ್ಯಕ್ರಮ ಆಯ್ತು. ಸಾಧಾರಣ ಎಷ್ಟು ಜನ ಯೂಟ್ಯೂಬ್ ನೋಡ್ತಿದ್ರು ಅಂದ್ರೆ 6 ಲಕ್ಷ ಜನ ನೋಡ್ತಿದ್ರು. ಎಟ್ರಿ 6 ಲಕ್ಷ. ಇವ್ರದ್ದು ಒಬ್ಬರದೇ 2 ಲಕ್ಷ ಜನ ನೋಡ್ತಿತ್ತು. ಇನ್ನು ಅವ್ರು ಬೇರೆ ಯೂಟ್ಯೂಬ್ದಾಗ ಅವ್ರು 4 ಮಂದಿ ಇದ್ರು, ಅವ್ರದ್ದು 1 ಲಕ್ಷ.
ಇದು ನಾನು ಸುಳ್ಳು ಹೇಳಲ್ಲ, ಅಲ್ಲಿ ನಿಂತಾರ ಕೇಳ್ರಿ ಅವ್ರಿಗೆ. 2 ಲಕ್ಷ ಜನ ಅವನು ಯೂಟ್ಯೂಬ್ ನೋಡ್ತಿದ್ರು ಅಂದ್ರೆ ಆ ಯೂಟ್ಯೂಬ್ ಕೆಲಸ ಭಾಳ ಪ್ರಾಮಾಣಿಕತನದಿಂದ ಅವರು ಸೇವಾ ಮಾಡ್ಯಾರ. ಅವರಿಗೂ ಒಳ್ಳೆಯದಾಗಲಿ, ಮತ್ತು ಪುರಾಣ ಹೇಳಿರ್ತಕ್ಕಂಥ ಶಾಸ್ತ್ರಿಗಳವರಿಗೂ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ನಮ್ಮ ಕಮಿಟಿಯವ್ರನ್ನ ನಾವು ನೆನೆಸ್ಕೋಬೇಕು. ಹಿರಿಯರಾಗ್ಯಾರ, ವಯಸ್ಸಾಗ್ಯಾರ, ಆದರೂ ಕೂಡ ನಮ್ಮ ಅಂದು ಆಗಲಿ, ನಮ್ಮ ಅಮ್ಮಾದು ಆಗಲಿ, ನಮ್ಮ ಮಾಸ್ತರಾಗಲಿ, ಇನ್ನೂ ಇವರನ್ನದೇ ಎಲ್ಲ ನಮ್ಮ ದೇವಿ ಕೌಟಾದ ಸದ್ಭಕ್ತರು ಭಾಳ ಪ್ರಾಮಾಣಿಕತನದಿಂದ ಸೇವೆಯನ್ನು ಮಾಡ್ಯಾರ. ಅವರಿಗೂ ಕೂಡ ಒಳ್ಳೆಯದಾಗಲಿ. ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಸದ್ಭಕ್ತರು ಅವರಿವರೆನ್ನದೆ ಎಲ್ಲರಿಗೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ, ಗುರುಶಾಂತಲಿಂಗ ಶಿವಯೋಗಿ, ಹಾನಗಲ್ಲ ಗುರುಕುಮಾರ ಶಿವಯೋಗಿ ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಪ್ರಾಪ್ತವಾಗಲಿ. ಈ ಭಾಗಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿದರೆಲ್ಲರೂ ಕೂಡ ಪ್ರಸಾದ ತಗೊಂಡು ಬಹಳ ತೃಪ್ತಿಯಿಂದ ನೀವು ನಮ್ಮ ಭಾಗಕ್ಕೆ ಆಶೀರ್ವಾದ ಮಾಡಿರಿ ಅಂತೇಳಿ ನಿಮ್ಮಲ್ಲಿ ವಿನಂತಿಪೂರ್ವಕ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನೇ ಹೇಳಿ ನಾನು 2 ಮಾತನ್ನು ನಮ್ಮ ಶ್ರೀ ಗುರುಪಾದಕ್ಕೆ ಸಮರ್ಪಣೆ. ಶಿವ ವಿಶ್ವೈಕಪಾಲಾಯ ಮಂಗಲಂ ಭವಮೂಲ ಭಂಗಾಯ ಮಂಗಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ ಭವಮಂಗಲಾಂಗಾಯ ಶಿವಪಿಂಗ ಚೂಡಾಯ ಕವಿತುಂಗ ತೇಜಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಜಾನ್ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅನುದೀನ ಗುರವೀನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜಾನ್ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇ ನಂಬದು ಬಿಡರಿ ನರಕದ ಪ್ರಾತ್ಮಿ ಜ್ಞಾನಿಗಳೊಡಗೂಡಿರಿ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವಾನೇ ಗತಿಯಂದು ಮನವಪ್ಪಿ ಬೆಳಗಿರಿ ಜಾನ್ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಓಂ ಚೈತನ್ಯಂ ಶಾಂತಂ ಯೋಮಾದಿತಂ ನಿರಂಜನಂ ನಾದಬಿಂದುಕಲಾದಂ ತಸ್ಮೈ ಶ್ರೀ ಗುರುವೇ ನಮಃ ಗುರುದೇವೋ ಮಹಾದೇವೋ ಸದಶಿವಾಯ ನಮಃ ಜಗತ್ಪಾರ್ವತ್ ಪರಮೇಶ್ವರ ವಂದೇ ನಮಃ ಜಯ ಮಂಗಲಂ ಜಯನಂ ಪಾರ್ವತಿ ಶಿವ ಹರ ಹರ ಮಹಾದೇವ್ ಗುಡ್ಡದ ಬಸವರಾಜೇಂದ್ರ ಮಹಾರಾಜ್ ಕಿ ಜಯ ಶಿವ ಬಸವರಾಜೇಂದ್ರ ಮಹಾರಾಜ್ ಕಿ ಜಯ मल्लिकार्जुन महाराज की जय गुरु शांतलिंगेश्वर महाराज की जय जगतगुरु पंचाचार्य महाराज की जय जय मंगलम जयनम पार्वती शिव हर हर महादेव ಮುತ್ತೈದೆಯರೇನು ಕೂತಿರಲ್ಲ, ಊಟಿನ ವ್ಯವಸ್ಥೆ ಹಿಂದೆ ಮಾಡ್ಯದ. ಶಾಂತದಿಂದ ವ್ಯವಸ್ಥೆಯಿಂದ ಎಲ್ಲರೂ ನಿಮ್ಗೆ ಊಟಿನ ವ್ಯವಸ್ಥೆ ಮಾಡ್ತಾರೆ. ಇಲ್ಲೇನು ಕೂತಿರಿ ಹಿಂಗೆ ಹೊಳ್ಳಿ ಆ ಕಡೆ ಹಿಂದಿನ ಮಗಲು ಹಂಗೆ ಕೆಳಗಿನ ಮಗಲು ಹೋಗಿ ಊಟ ಮಾಡಬೇಕು. ಈ ಕಡೆ ಯಾರು ಬರಬೇಡ್ರಿ.